ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಕಲಾಭಿಮಾನಿಗಳಿಗೆ ಶುಭ ಸಂಜೆ. ಗೌರವಾನ್ವಿತ ಅತಿಥಿಗಳೇ, ಪ್ರಿಯ ಪೋಷಕರೇ, ಬಂಧು ಮಿತ್ರರೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಕಲಾಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಈ ಸುಂದರ ಸಮಾರಂಭಕ್ಕೆ ಸ್ವಾಗತ ಸುಸ್ವಾಗತ. ಇಂದು ನಮ್ಮೆಲ್ಲರಿಗೂ ಸಂತೋಷದ ಹಾಗೂ ಸ್ಮರಣೀಯ ದಿನ. ಭರತನಾಟ್ಯದ ಪವಿತ್ರ ಪರಂಪರೆಯಲ್ಲಿ ಮಹತ್ವದ ಒಂದು ಹಂತವಾದ ಗೆಜ್ಜೆ ಪೂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಭರತನಾಟ್ಯವು ಕೇವಲ ಒಂದು ನೃತ್ಯ ಕಲೆ ಮಾತ್ರವಲ್ಲ, ಅದು ಭಕ್ತಿ, ಶಿಸ್ತು, ಭಾವ, ಲಯ ಮತ್ತು ಸಂಸ್ಕೃತಿಯ ಅದ್ಭುತ ಸಂಗಮವಾಗಿದೆ. ಆ ದೈವಿಕ ಕಲೆಯ ಪಥದಲ್ಲಿ ಮೊದಲ ಪವಿತ್ರ ಹೆಜ್ಜೆಯನ್ನು ಇಡುವ ಈ ಕ್ಷಣವು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹಾಗೂ ಅವರ ಕುಟುಂಬಕ್ಕೂ ವಿಶೇಷವಾದ ಆಶೀರ್ವಾದದ ಕ್ಷಣವಾಗಿದೆ. ಇಂದಿನ ಈ ಶುಭ ಸಂದರ್ಭದಲ್ಲಿ ನಮ್ಮ ಪುಟ್ಟ ಕಲಾವಿದೆ ಅನನ್ಯ ತಮ್ಮ ಗುರುಗಳ ಆಶೀರ್ವಾದದೊಂದಿಗೆ ನೃತ್ಯ ಸಾಧನೆಯ ಹೊಸ ಪಯಣವನ್ನು ಪ್ರಾರಂಭಿಸುತ್ತಿದ್ದಾಳೆ. ಈ ಕಾರ್ಯಕ್ರಮವು ಅನನ್ಯಳ ಪ್ರತಿಭೆ, ಪರಿಶ್ರಮ, ಅಭ್ಯಾಸ ಮತ್ತು ಕಲೆಯ ಮೇಲಿನ ಪ್ರೀತಿಗೆ ಒಂದು ಸುಂದರ ಸಾಕ್ಷಿಯಾಗಿದೆ. ಈ ಪವಿತ್ರ ಕ್ಷಣಕ್ಕೆ ಸಾಕ್ಷಿಯಾಗಲು ಆಗಮಿಸಿದ ಗೌರವಾನ್ವಿತ ಮಾನ್ಯ ಎಲ್ಲ ಅತಿಥಿಗಳು ಹಾಗೂ ಕಲಾಭಿಮಾನಿಗಳು, ಕಲಾ ಪೋಷಕರಿಗೂ ಹಾಗೂ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಎಲ್ಲ ಮುಖ್ಯ ಗಣ್ಯಾತಿ ಗಣ್ಯರು, ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗುರುಗಳಾದ ಮಹಿವರ್ಮ ಅವರು ಅನನ್ಯ ಮತ್ತು ಕುಟುಂಬಸ್ಥರು ಸೇರಿ ಶುಭಾರಂಭಕ್ಕಾಗಿ ಗಣೇಶ ಹಾಗೂ ನಟರಾಜರಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದವನ್ನು ಕೋರ್ತಾ ಇದ್ದಾರೆ. ಮುಖ್ಯ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕು. ಯಾವುದೇ ಶುಭ ಕಾರ್ಯವು ವಿಘ್ನ ವಿನಾಶಕನಾದ ಶ್ರೀ ಗಣೇಶನ ಸ್ಮರಣೆಯಿಂದ ಆರಂಭವಾದಾಗ ಅದು ಇನ್ನಷ್ಟು ಮಂಗಳವಾಗಿರುತ್ತದೆ. ಅದೇ ರೀತಿಯಲ್ಲಿ ನೃತ್ಯ ಕಲೆಯ ಅಧಿದೇವತೆ, ಲಯದ ಮೂಲ ಹಾಗೂ ಕಲೆಯ ದೈವಿಕ ರೂಪವಾದ ಶ್ರೀ ನಟರಾಜನ ಆಶೀರ್ವಾದವಿಲ್ಲದೆ ಭರತನಾಟ್ಯದ ಪಯಣ ಪೂರ್ಣವಾಗುವುದಿಲ್ಲ. ವಿಘ್ನಗಳನ್ನು ದೂರ ಮಾಡುವ ಶ್ರೀ ಗಣೇಶನನ್ನು ಸ್ಮರಿಸಿ ನೃತ್ಯ ಕಲೆಯ ದೈವಿಕ ಶಕ್ತಿಯಾದ ಶ್ರೀ ನಟರಾಜನಿಗೆ ವಂದನೆ ಸಲ್ಲಿಸುತ್ತಾ ಇಂದಿನ ಪವಿತ್ರ ಕಾರ್ಯಕ್ರಮವು ಯಶಸ್ವಿಯಾಗಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಭಕ್ತಿ, ಶ್ರದ್ಧೆ ಮತ್ತು ಸಮರ್ಪಣೆಯೊಂದಿಗೆ ಶ್ರೀ ಗಣೇಶ ಹಾಗೂ ಶ್ರೀ ನಟರಾಜ ಪೂಜೆಯನ್ನು ನೆರವೇರಿಸೋಣ. ಇದೀಗ ಭಕ್ತಿ ಗೀತೆಯೊಂದಿಗೆ ಈ ಒಂದು ಆಚರಣೆಯನ್ನು ಪ್ರಾರಂಭಿಸೋಣ. सरस्वती विधियुवती श्री सरस्वती विधियुवती संरक्षतु मां श्री सरस्वती विधियुवती संरक्षतु मां श्री सरस्वती विधियुवती संरक्षतु मां श्री सरस्वती विधियुवती मुरली वीणा गान विनोदिनी विनोदिनी
ಸಂವೇದಿನಿ ಚಾರು ಚಂದ್ರಹಾಸಿನಿ ಚಾರು ಚಂದ್ರಹಾಸಿನಿ ಸರಸಿ ರುಹಲೋಚನಿ ಚಾರು ಚಂದ್ರಹಾಸಿನಿ ಸರಸಿ ರುಹಲೋಚನಿ ಮುರಾರಿ ಗುರು ಗುಹ ಮೋದಿನಿ ಶಬ್ದಾರ್ಥ ಸ್ವರೂಪಿಣಿ ಮುರಾರಿ ಗುರು ಗುಹ ಮೋದಿನಿ ಶಬ್ದಾರ್ಥ ಸ್ವರೂಪಿಣಿ ಹಂಸಿನಿ ಬ್ರಹ್ಮಾಣಿ ಆರಕವರ್ಣ ರೂಪಿಣಿ ಹಂಸಿನಿ ಬ್ರಹ್ಮಾಣಿ ಆರಕವರ್ಣ ರೂಪಿಣಿ ಮುರಾರಿ ಗುರು ಗುಹ ಮೋದಿನಿ ಶಬ್ದಾರ್ಥ ಸ್ವರೂಪಿಣಿ ಹಂಸಿನಿ ಬ್ರಹ್ಮಾಣಿ ಆರಕವರ್ಣ ರೂಪಿಣಿ ಸರಸ್ವತಿ ವಿಧಿಯುವತಿ ಸಂರಕ್ಷತು ಮಾಂ ಶ್ರೀ ಸರಸ್ವತಿ ವಿಧಿಯುವತಿ ಗೆಜ್ಜೆ ಪೂಜೆಯ ಈ ಸುಂದರ ಸಮಾರಂಭಕ್ಕೆ ಸಾರ್ಥಕತೆಯ ಕ್ಷಣಗಳು. ಎಲ್ಲ ಅತಿಥಿವರ್ಯರು ಅನನ್ಯಾಳನ್ನ ದೈವಿಕ ಕಲೆಯ ಪಥದಲ್ಲಿ ಮೊದಲ ಪವಿತ್ರವಾದ ಹೆಜ್ಜೆಯನ್ನು ಇಡುವ ಈ ಕ್ಷಣವು ಅನನ್ಯ ಹಾಗೂ ಆಕೆಯ ಗುರುಗಳಾದ ವಿದುಷಿ ಮಹಿವರ್ಮರವರಿಗೂ ಮರೆಯಲಾಗದ ಅವಿಸ್ಮರಣೀಯ ಕ್ಷಣಗಳು. ನಮ್ಮ ಪ್ರೀತಿಯ ನೃತ್ಯ ಕಲಾವಿದೆ ಅನನ್ಯರವರು ಗುರುಗಳ ಆಶೀರ್ವಾದದೊಂದಿಗೆ ಹೊಸ ಪಯಣಕ್ಕಾಗಿ ಗುರುಗಳಿಂದ ಗೆಜ್ಜೆಯನ್ನು ಕಟ್ಟಿಸಿಕೊಳ್ಳುವ ಕ್ಷಣ ಸುಂದರ ಅವಿಸ್ಮರಣೀಯ ಕ್ಷಣ. ಇದು ಕಣ್ತುಂಬಿಕೊಳ್ಳುವ ಕ್ಷಣ, ಹಾರೈಕೆ ಆಶೀರ್ವದಿಸುವ ಕ್ಷಣ, ಸಾರ್ಥಕತೆಯ ಕ್ಷಣ. ಎಲ್ಲರೂ ಸಹ ಅನನ್ಯಳ ಮುಂದಿನ ಬದುಕು ಉಜ್ವಲವಾಗಲಿ ಎಂದು ಹಾರೈಸೋಣ. ಶುಭವಾಗಲಿ. ಅನನ್ಯಾಳ ಪೋಷಕರು ತಾಯಿ ಶ್ರೀಮತಿ ಕವಿತಾ ರಂಗನಾಥನ್, ತಂದೆ ಶ್ರೀ ಹರ್ಷ ಎಂ ಅಯ್ಯಂಗಾರ್. ಕವಿತಾ ರಂಗನಾಥನ್ ಬಿರ್ಲಾ ಸಾಫ್ಟ್ನಲ್ಲಿ ಸೀನಿಯರ್ ಅನಾಲಿಸ್ಟ್ ಆಗಿ ತಮ್ಮ ಪರಿಶ್ರಮ, ನಿಷ್ಠೆ ಮತ್ತು ಪರಿಣತಿಯಿಂದ ಹೆಸರುವಾಸಿಯಾಗಿದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ತೋರಿಸುತ್ತಿರುವ ಶ್ರದ್ಧೆ ಮತ್ತು ಸಾಧನೆಗಳು ನಿಜವಾಗಿಯೂ ಶ್ಲಾಘನೀಯ. ಆದರೆ ಅವರ ಜೀವನದ ಇನ್ನೊಂದು ಸುಂದರ ಮುಖವೇ ನೃತ್ಯ. ನೃತ್ಯವು ಅವರಿಗೊಂದು ಹವ್ಯಾಸ ಮಾತ್ರವಲ್ಲ, ಅದು ಅವರ ಹೃದಯದ ಧ್ವನಿ, ಅವರ ಆತ್ಮದ ಅಭಿವ್ಯಕ್ತಿ. ವೇದಿಕೆಯಲ್ಲಿ ಅವರು ಹೆಜ್ಜೆ ಹಾಕುವ ಪ್ರತಿ ಕ್ಷಣವೂ ಅದು ಕೇವಲ ಕಲೆಯ ಪ್ರದರ್ಶನವಲ್ಲ, ಅದು ಭಾವನೆಗಳ ಹರಿವು, ಅದೊಂದು ಜೀವಂತ ಅನುಭವ. ಇಂತಹ ಪ್ರತಿಭಾವಂತ ಅಮ್ಮ ಮತ್ತು ಮಗಳಿಗೆ ಶುಭವಾಗಲೆಂದು ಹಾರೈಸೋಣ. ತಂದೆ ಶ್ರೀಹರ್ಷ ಎಂ ಅಯ್ಯಂಗಾರ್ ಇವರು IBM ಸಂಸ್ಥೆಯಲ್ಲಿ ಸಾಫ್ಟ್ವೇರ್ ಪ್ರೋಗ್ರಾಮ್ಮೆಂಟ್ ಆ್ಯಂಡ್ ಸೋರ್ಸಿಂಗ್ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿರುವ ವೃತ್ತಿಪರರು. ವೃತ್ತಿ ಜೀವನದ ಹೊರತಾಗಿ ಅವರಿಗೆ ಆಟಗಳ ಮೇಲಿನ ಉತ್ಸಾಹ ಮತ್ತು ಮುಕ್ತ ರಸ್ತೆಯ ಸವಾರಿ ಮೇಲಿನ ಆಸಕ್ತಿ ವಿಶೇಷವಾಗಿದೆ. ಕ್ರಿಕೆಟ್ ಆಡುವುದು, ಬೈಕ್ ಸವಾರಿ ಮಾಡುವುದು ಅವರ ಮನೋರಂಜನೆಯ ಪ್ರಮುಖ ಭಾಗವಾಗಿದ್ದು, ಈ ಹವ್ಯಾಸಗಳು ಶ್ರೀ ಹರ್ಷರವರಿಗೆ ಹೊಸ ಚೈತನ್ಯ ಮತ್ತು ಉತ್ಸಾಹವನ್ನು ನೀಡುತ್ತವೆ. ವೃತ್ತಿ ಮತ್ತು ವೈಯಕ್ತಿಕ ಆಸಕ್ತಿಗಳ ಮೇಲೆ ಸಮತೋಲನವನ್ನು ಸಾಧಿಸಿರುವ ಶ್ರೀ ಹರ್ಷರವರಿಗೂ ಎಲ್ಲರಿಗೂ ಸಹ ಇವರು ಮಾದರಿಯಾಗತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಈ ಸುಂದರ ಕುಟುಂಬಕ್ಕೆ ಶುಭವಾಗಲಿ ಎಂದು ಚಪ್ಪಾಳೆಯ ಮೂಲಕ ಎಲ್ಲರೂ ಹಾರೈಸೋಣ. ನಮ್ಮ ನೃತ್ಯ ಕಲಾವಿದೆ ಅನನ್ಯ ಕುಮಾರಿ ಅನನ್ಯ ಶ್ರೀಹರ್ಷ ಅವರು ಕಲೆ ಮತ್ತು ಕ್ರೀಡೆಗಳ ಶ್ರೀಮಂತ ಪರಂಪರೆಯಲ್ಲಿ ಬೆಳೆದ ಗಣ್ಯ ಕುಟುಂಬದಿಂದ ಬಂದವರು. ಅವರು ದಿವಂಗತ ವಿದ್ವಾನ್ ಶ್ರೀ KV ರಾಜ ಅಯ್ಯಂಗಾರ್ ಅವರ ಮೊಮ್ಮಗಳು. ಅವರು ಧಾರವಾಡದ ಆಕಾಶವಾಣಿಯ A ಗ್ರೇಡ್ ವಯಲಿನ್ ವಾದಕರಾಗಿ ಪ್ರಸಿದ್ಧರಾಗಿದ್ದು, ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಸಂಗೀತದ ಎರಡರಲ್ಲಿಯೂ ತಮ್ಮ ನೈಪುಣ್ಯಕ್ಕೆ ಹೆಸರುವಾಸಿಯಾಗಿದ್ದವರು. ಅನನ್ಯ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ
ಬ್ಲೂ ಚಾಂಪಿಯನ್ ಆಗಿದ್ದು ಮತ್ತು ಜಿಲ್ಲಾ ಮಟ್ಟದ ಕ್ರಿಕೆಟಿಗರಾಗಿದ್ದ ಶ್ರೀ ಮೋಹನ್ ರಾಜ್ ಅಯ್ಯಂಗಾರ್ ಅವರ ಮೊಮ್ಮಗಳು. ಅವರು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಕ್ರಿಕೆಟ್ ಟೂರ್ನಿಮೆಂಟ್ ಪಾಟ್ನಾದಲ್ಲಿ ಭಾಗವಹಿಸಿದ್ದರು ಮತ್ತು ಈಗ ಯುವ ಪ್ರತಿಭೆಯನ್ನು ಬೆಳೆಸುವ ಕೋಚ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅನನ್ಯರವರು ಬೆಂಗಳೂರಿನ ಉತ್ತರ ಭಾಗದಲ್ಲಿರುವ ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರದಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಅವರು 2025ರ ಆರಂಭದಿಂದ ಅಭಿನವ ಸ್ಕೂಲ್ ಆಫ್ ಆರ್ಟ್ಸ್ ನಲ್ಲಿ ವಿದುಷಿ ಶ್ರೀಮತಿ ಮಹಿವರ್ಮಾರವರ ಮಾರ್ಗದರ್ಶನದಲ್ಲಿ ಭರತನಾಟ್ಯ ಅಭ್ಯಾಸವನ್ನು ಪ್ರಾರಂಭಿಸಿದರು. ದೈವಿಕ ಕಲೆಯ ಮೇಲಿನ ಭಕ್ತಿ ಮತ್ತು ಆಸಕ್ತಿಯಿಂದ ಅವರು ಈಗ ತಮ್ಮ ಮೊದಲ ಮಹತ್ವವಾದ ಹಂತವಾದ ಗೆಜ್ಜೆ ಪೂಜೆಯನ್ನು ಆಚರಿಸುತ್ತಿದ್ದಾರೆ. ಇದು ಅನನ್ಯರವರ ಭರತನಾಟ್ಯ ಯಾತ್ರೆಯ ಶುಭಾರಂಭವನ್ನು ಸೂಚಿಸುತ್ತದೆ. ಅನನ್ಯರವರು ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಮಂಡಳಿಯಿಂದ ಪ್ರಾರಂಭಿಕ ಅಂದರೆ ಮೊದಲ ದರ್ಜೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಇದು ಅವರ ಕಲೆಯ ಮೇಲಿನ ಸಮರ್ಪಣೆ ಮತ್ತು ಶ್ರೇಷ್ಠತೆಯ ಸಂಕೇತವಾಗಿದೆ. ಅವರ ಪ್ರತಿಭೆ ಈಗಾಗಲೇ ವೇದಿಕೆಯಲ್ಲಿ ಮಿಂಚುತ್ತಿದೆ. ನವರಾತ್ರಿ ಮತ್ತು ಶಿವರಾತ್ರಿ ಹಬ್ಬಗಳ ಸಂದರ್ಭಗಳಲ್ಲಿ ವಿದ್ಯಾರಣ್ಯಪುರ ಮತ್ತು ಯಲಹಂಕದ ದೇವಾಲಯಗಳಲ್ಲಿ ತಮ್ಮ ಸಹಪಾಠಿಗಳೊಂದಿಗೆ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಭರತನಾಟ್ಯದ ಮೇಲಿನ ಆಸಕ್ತಿಯ ಜೊತೆಗೆ ಅನನ್ಯ ಅವರು ಬ್ಯಾಡ್ಮಿಂಟನ್ ಆಟ ಹಾಗೂ ಚಿತ್ರಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಅವರ ಬಹುಮುಖ ಕಲಾತ್ಮಕ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಅನನ್ಯರವರಿಗೆ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಶುಭವಾಗಲಿ ಎಂದು ಪ್ರೀತಿಯಿಂದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಪುಷ್ಪಾಂಜಲಿ. ಈ ಸುಂದರ ಕಾರ್ಯಕ್ರಮವನ್ನು ನಾವು ಪುಷ್ಪಾಂಜಲಿಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಪುಷ್ಪಾಂಜಲಿ ಎಂದರೆ ಹೂವಿನ ಅರ್ಪಣೆ. ಇದು ಭಕ್ತಿ, ಗೌರವ ಮತ್ತು ಕೃತಜ್ಞತೆಯ ವಿನಮ್ರ ಅಭಿವ್ಯಕ್ತಿ. ಭರತನಾಟ್ಯದಲ್ಲಿ ಈ ಅಂಶವು ದೇವರಿಗೆ, ಗುರುಗಳಿಗೆ ಹಾಗೂ ಕಲಾಭಿಮಾನಿಗಳಿಗೆ ವಂದನೆ ಸಲ್ಲಿಸುವ ಆರಂಭಿಕ ನೃತ್ಯ ರೂಪಕವಾಗಿದೆ. ರಾಗ ಗಂಭೀರ ನಾಟ್ಯ, ತಾಳ ಆದಿತಾಳ, ಕಂಪೋಸರ್ ಕಲಾಕ್ಷೇತ್ರ. ಈ ಸೊಬಗಿನ ಆರಂಭವನ್ನು ಮನಸಾರೆ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
ವಿಳಂಬಿತಸೂತ್ರ ವಾಮನರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ದಿಕ್ಕುತ್ತಾಂ ದಿಕ್ಕುತ್ತಾಂ ದಿಕ್ಕುತ್ತತ್ತರಿ ತತ್ತತ್ತಾಂ ಕುತಗಿಟಗಿಣ ತಂಗ ತೋದೋದಕತಾಂ ತೋದೋದಕತಾಂ ತೋಸಿ ಮೂಷಿಕ ವಾಹನ ಮೋದಕ ಹಸ್ತ ಚಾಮರಕ ವಂದಿತ ಸೂತ್ರ ಮೂಷಿಕ ವಾಹನ ಮೋದಕ ಹಸ್ತ ಚಾಮರಕ ವಂದಿತ ಸೂತ್ರ ದಿಕ್ಕುತ್ತಾಂ ದಿಕ್ಕುತ್ತಾಂ ದಿಕ್ಕುತ್ತತ್ತರಿ ತತ್ತತ್ತಾಂ ಕುತಗಿಟಗಿಣ ತಂಗ ತೋದೋದಕತಾಂ ತೋದೋದಕತಾಂ ತೋಸಿ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ತಕ್ಕ ದಿಮ್ಮಿ ತಕ್ಕ ಜನು ತಕ್ಕ ದಿಮ್ಮಿ ತಕ್ಕ ಜಂ ತಕ್ಕದಗದಡಿ ಜಂ ತಕ್ಕದಗದಡಿ ಜಂ ತಕ್ಕ ದಿಮ್ಮಿ ತಕ್ಕ ಜನು ತಕ್ಕದಗದಡಿ ಜಂ ತಕ್ಕ ದಿಮ್ಮಿ ತಕ್ಕ ಜನ್ ತಕ್ಕದಗದಡಿ ಜಂ ತಕ್ಕದಗದಡಿ ಜಂ ತಕ್ಕದಗದಡಿ ಜಂ ತರಿಗಿಡ ಜಂ ತರಿಗಿಡ ಜಂ ತರಿಗಿಡ ಜಂ ತಕ್ಕದಗದಡಿ ಜಂ ತಾಂ ತಕ್ಕದಗದಡಿ ಜಂ ತೈ ತಕ್ಕದಗದಡಿ ಜಂ ತಕ್ಕದಗದಡಿ ಜಂ ತಾಂ ತಕ್ಕದಗದಡಿ ಜಂ ತೈ ತಕ್ಕದಗದಡಿ ಜಂ ತಕ್ಕದಗದಡಿ ಜಂ ದಿತಾ ತಕ್ಕದಗದಡಿ ಜಂ ದಿತಾ ತಕ್ಕದಗದಡಿ ಜಂ ತಕ್ಕ ದಿಮ್ಮಿ ತಕ್ಕ ಜನ್ನು ತಕ್ಕ ದಿಮ್ಮಿ ತಕ್ಕ ಜನ್ ತಕ್ಕ ದಿಮ್ಮಿ ತಕ್ಕ ಜನು 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 ತಕ್ಕ ದಿಮ್ಮಿ ತಕ್ಕ ಜನ್ ತಕ್ಕದಗದಡಿ ಜಂ ತಾಂ ತಕ್ಕದಗದಡಿ ಜಂ ತೈ ತಕ್ಕದಗದಡಿ ಜಂ. ಅನನ್ಯರವರಿಗೆ ಧನ್ಯವಾದಗಳು. ಇದೀಗ ಅತಿಥಿ ಗಣ್ಯರ ಸ್ವಾಗತ. ಸಂಗೀತ ವಿದ್ವಾನ್ ಚಿಂತಲಪಲ್ಲಿ ಡಾಕ್ಟರ್ ಕೆ ರಮೇಶ್. ಭಾರತೀಯ ಶಾಸ್ತ್ರೀಯ ಸಂಗೀತ ಪರಂಪರೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ತನ್ನದೇ ಆದ ಮಹತ್ವ ಪಡೆದಿದೆ. ಈ ಸಂಗೀತ ಪರಂಪರೆಗಳಲ್ಲಿ ಚಿಂತಲಪಲ್ಲಿ ಮನೆತನ ಪುರಾತನ ಮನೆತನಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆ ಪಡೆದಿದೆ. ಈ ಮನೆತನವು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಅದ್ವಿತೀಯವಾದ ಪ್ರತಿಭಾವಂತ ಕಲಾರತ್ನಗಳನ್ನು ನೀಡಿದೆ. ಇಂತಹ ಕಲಾರತ್ನಗಳಲ್ಲಿ ಹೆಸರಾಂತ ಸಂಗೀತ ಕಲಾಭೂಷಣರೆಂದು ಬಿರುದಾಂಕಿತರಾದವರು ಶ್ರೀಯುತ ಚಿಂತಲಪಲ್ಲಿ ಡಾಕ್ಟರ್ ಕೆ ರಮೇಶ್. ಡಾಕ್ಟರ್ ಕೆ ರಮೇಶ್ ರವರು ದಿನಾಂಕ 12/6/1951 ಕೋಲಾರ ಜಿಲ್ಲೆಯ ನಂದಿ ಗ್ರಾಮದಲ್ಲಿ ಸಂಗೀತ ವಿದ್ವಾನ್ ಗಾನ ಕಲಾನಿಧಿ ಚಿಂತಲಪಲ್ಲಿ ಕೃಷ್ಣಮೂರ್ತಿ ಮತ್ತು ಶ್ರೀಮತಿ ರಾಜಮ್ಮರವರಿಗೆ ದ್ವಿತೀಯ ಪುತ್ರರಾಗಿ ಜನಿಸಿದರು. ಚಿಂತಲಪಲ್ಲಿ ಡಾಕ್ಟರ್ ಕೆ ರಮೇಶ್ ರವರು ಶಾಸ್ತ್ರೀಯ ಸಂಗೀತ ಲೋಕದ ಅನರ್ಘ್ಯ ರತ್ನರಾಗಿದ್ದಾರೆ. ಸಂಗೀತ ಕಲಾಭೂಷಣ, ಗಾಯನ ಚಕ್ರವರ್ತಿ, ಸಂಗೀತ ಕಲಾನಿಧಿ, ಕಂಚಿ ಕಾಮಕೋಟಿ ಪೀಠದ ಆಸ್ಥಾನ ವಿದ್ವಾನ್ ಚಿಂತಲಪಲ್ಲಿ ಡಾಕ್ಟರ್ ಕೆ ರಮೇಶ್ ರವರು ಭಾರತದಲ್ಲಿ ಹಾಗೂ ಹೊರ ರಾಷ್ಟ್ರಗಳಲ್ಲೂ ತಾವು ಪ್ರಾರಂಭಿಸಿದ ಶ್ರೀ ಸುಬ್ರಹ್ಮಣ್ಯ ಸಂಗೀತ ಕಲಾಕುಟೀರ ಸಂಸ್ಥೆ ವತಿಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅಲೆಯನ್ನು ಸಂಗೀತ ಬೋಧಕರಾಗಿ ಈ ಸಂಗೀತ ಕಲಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಇವರ ವ್ಯಕ್ತಿತ್ವ ಅದ್ಭುತವಾದದ್ದು. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಿ ದೊಡ್ಡ ದೊಡ್ಡ ಪರಂಪರೆಯ ನವ ನಿರ್ಮಾಪಕರಾಗಿ ಸದ್ಗುರು ಶ್ರೀ ತ್ಯಾಗರಾಜರ ಶಿಷ್ಯ ಪರಂಪರೆ ಅನಶ್ಯೂತವಾಗಿ ಕರ್ನಾಟಕದಲ್ಲಿ ಹರಿದು ಬರುವಂತೆ ಮಾಡಿದ ಯಶಖಾಯರು ಆಸ್ಥಾನ ಸಂಗೀತ ವಿದ್ವಾನ್ ಚಿಂತಲಪಲ್ಲಿ ವೆಂಕಟರಾಯರು ಮತ್ತು ಆಸ್ಥಾನ ವಿದ್ವಾನ್
ಸಂಗೀತ ಸಾಮ್ರಾಟ್ ಚಿಂತಲಪಲ್ಲಿ ರಾಮಚಂದ್ರ ರಾವ್ 800 ವರ್ಷಗಳಿಂದಲೂ ಐತಿಹಾಸಿಕವಾಗಿ ಹೊಯ್ಸಳರ, ವಿಜಯನಗರ ಅರಸರ, ಮೈಸೂರು ಅರಸರ ನಿರಂತರ ಆಸ್ಥಾನಿಕರಾಗಿ ಬಂದ ಚಿಂತಲಪಲ್ಲಿ ಪರಂಪರೆ ಇವರಿಂದ ಪುನರ್ಜೀವನಗೊಂಡು ತನ್ನದೇ ಆದ ವಿಶಿಷ್ಟ ಛಾಪನ್ನು ಸಂಗೀತ ಕ್ಷೇತ್ರದಲ್ಲಿ ಹೊಂದಿದೆ. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಚಿಂತಲಪಲ್ಲಿ ಪರಂಪರೆಯು ಸುಮಾರು 800 ವರ್ಷದ ಭವ್ಯ ಇತಿಹಾಸವನ್ನು ಹೊಂದಿದೆ. ಐತಿಹಾಸಿಕವಾಗಿ ಹೊಯ್ಸಳರ, ವಿಜಯನಗರದ ಅರಸರ ಕಾಲದಿಂದಲೂ ಚಿಂತಲಪಲ್ಲಿ ಮನೆತನವು ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಮೂಡಿಸಿದೆ. ಈ ಪರಂಪರೆಯು ಸಂಗೀತ ಕ್ಷೇತ್ರಕ್ಕೆ ಅದ್ವಿತೀಯವಾದ ಅಪಾರ ಪ್ರತಿಭಾವಂತ ಕಲಾರತ್ನಗಳನ್ನು ನೀಡಿದೆ. ಅಂತಹ ಅನೇಕ ಕಲಾರತ್ನಗಳಲ್ಲಿ ವಿಶಿಷ್ಟರಾದವರು ಸಂಗೀತ ಕಲಾಭೂಷಣ ಡಾಕ್ಟರ್ ಕೆ ರಮೇಶ್ರವರು. ಶ್ರೀಯುತರು ಬಾಲ್ಯದಿಂದಲೇ ತಮ್ಮ ತಂದೆಯವರಾದ ಚಿಂತಲಪಲ್ಲಿ ಕೃಷ್ಣಮೂರ್ತಿಯವರಿಂದ ಸಂಗೀತದ ಆಸಕ್ತಿಯನ್ನು ಬೆಳೆಸಿಕೊಂಡು ಸಂಗೀತದಲ್ಲಿ ಕ್ರಮಬದ್ಧ ಪ್ರೌಢ ಶಿಕ್ಷಣವನ್ನು ಪಡೆದು ಸಂಗೀತ ಕಲಿಕೆಯನ್ನು ಕಠಿಣ ಅಭ್ಯಾಸದೊಂದಿಗೆ ಸಂಗೀತದ ಒಲವು ಪಡೆದುಕೊಂಡರು. ತಂದೆಯವರ ಮಾರ್ಗದರ್ಶನದಂತೆ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಸದರಿ ಸಂಸ್ಥೆಯಲ್ಲಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಸದಾ ಇವರಿಗೆ ಸಂಗೀತದಲ್ಲಿ ಒಲವು ಇದ್ದ ಪ್ರಯುಕ್ತ ಇವರು ಒಬ್ಬ ಕಲಾವಿದರಾಗಿ, ಕಲಾ ಪರಿಚಾರಕರಾಗಿ, ಕಲಾ ಪೋಷಕರಾಗಿ, ಸಂಘಟಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಚಿಂತಲಪಲ್ಲಿ ಪರಂಪರೆಯ ಸಂಗೀತ ದಿಗ್ಗಜರಾದ ಆಸ್ಥಾನ ವಿದ್ವಾನ್ ಚಿಂತಲಪಲ್ಲಿ ರಾಮಚಂದ್ರರಾಯರು, ಚಿಂತಲಪಲ್ಲಿ ವೆಂಕಟರಾಮಯ್ಯ, ತಂದೆಯವರಾದ ಚಿಂತಲಪಲ್ಲಿ ಕೃಷ್ಣಮೂರ್ತಿ ಮತ್ತು ಚಿಕ್ಕಪ್ಪನವರಾದ ಕಲಾ ಪರಿಚಾರಕ ಶ್ರೀ ಎ ಸುಬ್ಬರಾಮಯ್ಯ ಮತ್ತು ಚಿಂತಲಪಲ್ಲಿ ರಂಗರಾಯರಲ್ಲಿ ಸಂಗೀತದ ಶಿಕ್ಷಣದ ಉನ್ನತ ಮಾರ್ಗದರ್ಶನ ಪಡೆದು ಸದರಿ ಸಂಗೀತ ಮನೆತನದವರ ಹಿರಿಯರ ಆಶೀರ್ವಾದ ಮತ್ತು ಪ್ರೋತ್ಸಾಹದಿಂದ ಡಾಕ್ಟರ್ ಕೆ ರಮೇಶ್ರವರ ಬಾಯಲ್ಲಿ ಕಲಾ ಸರಸ್ವತಿ ನಲಿದಾಡುತ್ತಿದ್ದಾಳೆ. ಶ್ರೀಯುತರು ಈ ದಿನದ ಗೆಜ್ಜೆ ಪೂಜೆ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವುದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತಸವಾಗಿದೆ. ಇವರಿಗೆ ಪ್ರೀತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದಿಸೋಣ. ಸ್ವಾಗತ, ಸುಸ್ವಾಗತ. ತಾಗತಣಂ ಸರಿತ ಕತತಣಂ ತರಿ ತಕ ತಕ ತಕದಿ ಮೇರಿ ತರಿ ಕಿಟ ಜಣು ತಾಗತಣಂ ಸರಿ ತಕ ತತಣಂ ಸರಿ ತಕ ತಕ ತಕದಿ ಮೇರಿ ಸರಿ ಕಿಟ ಜಣು ತಾಗತಣಂ ಸರಿ ತಕ ತತಣಂ ಸರಿ ತಕ ತಕ ತಕದಿ மகளாக வந்து திரு ஆடி பூரநாள் வில்லி நகர்த்திகள் விஷ்ணு சித்தர் மகளாக வந்து திரு ஆடி பூரநாள் வில்லி நகர்த்திகள் விஷ்ணு சித்தர் மகளாக வந்து திரு ஆடி பூரநாள் தித்தா 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 கிடதகி துளசி வனம் தனிலே 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 ಜಂ ಜಂ ತಕಣ ಕಣಂ ತರಿತೈ ದಿಕ್ಕು ತಕ್ಕ ತೊಂಕಿಟ ತಕಿ ತೊಂಕಿಟ ತಕಿ ತೊಂಕಿಟ ತೊಂಕಿಟ ತಕಿ ತೊಣಕಿಟ ಕಿಟ ತಕಿ ಶುಕ್ರವಾರಂ ಅವತಾರಂ ಆಗಿಯೇ ಜಂ ಜಂ ತಕಣ ಕಣಂ ತರಿತೈ ದಿಕ್ಕು ತಕ್ಕ ತೊಂಕಿಟ ತಕಿ ತೊಂಕಿಟ ತಕಿ ತೊಂಕಿಟ ತೊಂಕಿಟ ತಕಿ ತೊಣಕಿಟ ಕಿಟ ತಕಿ ಶುಕ್ರವಾರಂ ಅವತಾರಂ ಆಗಿಯೇ
ತತ್ತಾರಿ ತಾರಿ 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 ತಾದಿ ಕುಂತರಿ ತತ್ತಾರಿ ತಾದಿ ಕುಂತರಿ ಗಿಣಗಿಣತಾಂ ಗಿಣಗಿಣತೈ ತತ್ತಾರಿ ತಾರಿ 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 ತಾದಿ ಕುಂತರಿ ತತ್ತಾರಿ ತಾದಿ ಕುಂತರಿ ಗಿಣಗಿಣತಾಂ ಗಿಣಗಿಣತೈ ತಕ್ಕುದಿ ಕುತ ಕೀಟ ತುಂ ಕಿಟ ಕಿಟ ತಕಿಡನ್ ತಂಗಿ ಕಿಟ ತಕಿದಿ ಇದೀಗ ಇನ್ನೋರ್ವ ಅತಿಥಿ ಶ್ರೀಮತಿ ಮಮತಾ ರವಿಪ್ರಕಾಶ್. ಇವರು ವಿಶಿಷ್ಟ ಶಿಕ್ಷಣ ತಜ್ಞೆಯೂ ದೂರದೃಷ್ಟಿಯ ನಾಯಕಿಯೂ ಆಗಿದ್ದು ಯುವ ಮನಸ್ಸುಗಳನ್ನು ಬೆಳೆಸುವುದು ಮತ್ತು ಶಿಕ್ಷಣದ ಪರಿವರ್ತನಾತ್ಮಕ ಶಕ್ತಿಯ ಮೂಲಕ ಭವಿಷ್ಯವನ್ನು ರೂಪಿಸುವುದಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದ್ದಾರೆ. ಶ್ರೀಮತಿ ಮಮತಾ ರವಿಪ್ರಕಾಶ್ ರವರು 1986ರಿಂದ ಶಿಕ್ಷಣ ಎಂಬ ಮಹೋನ್ನತ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ತಮ್ಮ ಜ್ಞಾನ, ಸಮರ್ಪಣೆ ಮತ್ತು ಕರುಣಾಮಯ ಮಾರ್ಗದರ್ಶನದ ಮೂಲಕ ಅನೇಕ ಜನರ ಬದುಕಿಗೆ ಆದರ್ಶರಾಗಿದ್ದಾರೆ. ಶ್ರೀಮತಿ ಮಮತಾರವರು ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಬೆಂಗಳೂರು ಉತ್ತರದ ಸ್ಥಾಪಕ ಪ್ರಾಂಶುಪಾಲರಾಗಿದ್ದು SSRVM ಟ್ರಸ್ಟ್ ಅಕಾಡೆಮಿಕ್ ಕೌನ್ಸಿಲ್ನ ಗೌರವಾನ್ವಿತ ಸದಸ್ಯೆಯಾಗಿದ್ದಾರೆ. ವಿಜ್ಞಾನ ಶಿಕ್ಷಕಿಯಾಗಿ ಮತ್ತು ಉತ್ಸಾಹಭರಿತ ಶಿಕ್ಷಣ ತಜ್ಞೆಯಾಗಿರುವ ಅವರ ಶಿಕ್ಷಣ ಯಾನವು ಕೇಂದ್ರೀಯ ವಿದ್ಯಾಲಯದಲ್ಲಿ ಆರಂಭಗೊಂಡಿತು. ಅಲ್ಲಿ ಅವರ ಶ್ರೇಷ್ಠ ಬೋಧನಾ ವೃತ್ತಿ ಜೀವನಕ್ಕೆ ಭದ್ರ ಅಡಿಪಾಯ ಹಾಕಲಾಯಿತು. ಅವರ ವೃತ್ತಿ ಜೀವನವನ್ನು ಭಾರತವನ್ನು ಮೀರಿ ಗಲ್ಫ್ ದೇಶಗಳವರೆಗೂ ಅವರನ್ನು ಕರೆದೊಯ್ದಿತು. ಅಲ್ಲಿ ಅವರು ಅಮೆರಿಕನ್ ಮತ್ತು ಬ್ರಿಟಿಷ್ ಪಠ್ಯಕ್ರಮಗಳನ್ನು ಅನುಸರಿಸುವ ಪ್ರಸಿದ್ಧ ಅಂತಾರಾಷ್ಟ್ರೀಯ ಶಾಲೆಗಳಲ್ಲಿ ಕೆಲಸ ಮಾಡಿದರು. ಈ ಜಾಗತಿಕ ಅನುಭವಗಳು ಹಾಗೂ ಅಮೆರಿಕ ಮತ್ತು ಯುರೋಪ್ ಜಾಗತಿಕ ದೇಶಗಳ ವ್ಯಾಪಕ ಪ್ರವಾಸಗಳು ಶಿಕ್ಷಣ ಮತ್ತು ಸಂಸ್ಕೃತಿಯ ಬಗ್ಗೆ ಅವರ ದೃಷ್ಟಿಕೋನವನ್ನು ಇನ್ನಷ್ಟು ಸಮೃದ್ಧಗೊಳಿಸಿದೆ. 1999ರಲ್ಲಿ ಅವರು ಆರ್ಟ್ ಆಫ್ ಲಿವಿಂಗ್ ಚಳುವಳಿಗೆ ಪರಿಚಿತರಾದರು. ಅದು ಅವರ ಸಮಗ್ರ ಶಿಕ್ಷಣ ಮತ್ತು ಸೇವೆಯ ಬದ್ಧತೆಯನ್ನು ಇನ್ನಷ್ಟು ಗಾಢಗೊಳಿಸಿದ ಮಹತ್ವದ ತಿರುವಾಗಿತ್ತು. 2002ರಲ್ಲಿ ಭಾರತಕ್ಕೆ ಮರಳಿದ ನಂತರ ಅವರು ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ ಕುಟುಂಬಕ್ಕೆ ಸೇರಿ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನಲ್ಲಿ ಶಿಕ್ಷಕಿಯಾಗಿಯೂ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು. ಅಪಾರ ಸಮರ್ಪಣೆಯೊಂದಿಗೆ ಅವರು ಮಲ್ಲೇಶ್ವರಂನ SSRVM ಬೆಂಗಳೂರು ಉತ್ತರ ಶಾಲೆಯ ಸ್ಥಾಪನೆಗೆ ಭೂಮಿ ಖರೀದಿಯಿಂದ ಹಿಡಿದು ಕಟ್ಟಡ ನಿರ್ಮಾಣದ ಮೇಲ್ವಿಚಾರಣೆವರೆಗೂ ಮಹತ್ವದ ಪಾತ್ರವನ್ನು ವಹಿಸಿದರು. ಇಂದು ಈ ಸಂಸ್ಥೆ ಉತ್ತರ ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ CBSE ಶಾಲೆಗಳಲ್ಲೊಂದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಕೂಡಿದ ಚೈತನ್ಯಮಯ ಸಮುದಾಯ ಮತ್ತು 100ರಷ್ಟು ಶೈಕ್ಷಣಿಕ ಫಲಿತಾಂಶಗಳ ಹೆಮ್ಮೆಯ ದಾಖಲೆಯನ್ನು ಇದು ಹೊಂದಿದೆ. ಶ್ರೀಮತಿ ಮಮತಾ ರವಿಪ್ರಕಾಶ್ ರವರ ಪ್ರೇರಣಾದಾಯಕ ನಾಯಕತ್ವದ ಅಡಿಯಲ್ಲಿ ಶಾಲೆಯ ಹೈ ಪರ್ಫಾರ್ಮಿಂಗ್ ಸ್ಕೂಲ್ ಎಂಬ ಮಾನ್ಯತೆಯನ್ನು ಪಡೆದಿದ್ದು ಅದು ಅವರ ಅಚಲ ಶ್ರೇಷ್ಠತೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಶ್ರೀಮತಿ ಮಮತಾ ರವಿಪ್ರಕಾಶ್ ರವರ ಶಿಕ್ಷಣ ಕ್ಷೇತ್ರದ ಕೊಡುಗೆಗಳು ವ್ಯಾಪಕವಾಗಿ ಮಾನ್ಯತೆಯನ್ನು ಪಡೆದಿವೆ. ಅವರನ್ನು ಭಾರತದ 100 ಪರಿಣಾಮಕಾರಿ ಪ್ರಾಂಶುಪಾಲರುಗಳಲ್ಲಿ ಒಬ್ಬರಾಗಿ ಇವರನ್ನು ಗೌರವಿಸಲಾಗಿದೆ. ಎಜು ಎಕ್ಸಲೆನ್ಸಿ ಸಂಸ್ಥೆಯಿಂದ ಲೀಡಿಂಗ್ ಎಫೆಕ್ಟಿವ್ ಟೀಚರ್ ಮೆಂಟರ್ಶಿಪ್ಗಾಗಿ ಮಾನ್ಯತೆಯನ್ನು ಪಡೆದುಕೊಂಡಿದ್ದಾರೆ ಹಾಗೂ SOF ವತಿಯಿಂದ ಬೆಸ್ಟ್ ಪ್ರಿನ್ಸಿಪಲ್ ಆಫ್ ದ ಡಿಸ್ಟ್ರಿಕ್ಟ್ ಪ್ರಶಸ್ತಿಯನ್ನು ಸಹ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಶಿಕ್ಷಕರ ತರಬೇತಿಯಲ್ಲಿ ಅವರ ಆಸಕ್ತಿ ಅವರ ದೇಶದಾದ್ಯಂತ ಕೊರೆದೊಯ್ದಿದ್ದು ಅಲ್ಲಿ ಅವರು HH ಪೂಜ್ಯ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಜಿ ಅವರ ದೃಷ್ಟಿಯುತ ಪೆಡಗೋಗಿಯ ಆಧಾರದ ಮೇಲೆ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಶಿಕ್ಷಣ ಸಮುದಾಯದ ಮೇಲಿನ ಅವರ ಸೇವೆ CBSE ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಕೋಆರ್ಡಿನೇಟರ್, ಡೆಪ್ಯೂಟಿ ಸಿಟಿ ಕೋಆರ್ಡಿನೇಟರ್, CBSE ಪರಿಶೀಲನಾ ಸಮಿತಿಗಳ ಸದಸ್ಯೆಯಾಗಿ ಸಲ್ಲಿಸಿದ ಸೇವೆಗಳ ಮೂಲಕ ಇನ್ನಷ್ಟು ವಿಸ್ತರಿಸಿದೆ. ಅವರ ಸೇವೆಯ ಪಯಣ ಆಧ್ಯಾತ್ಮಿಕ ಕ್ಷೇತ್ರಕ್ಕೂ ಸುಂದರವಾಗಿ ವಿಸ್ತರಿಸಿದೆ.
ಶ್ರೀಮತಿ ಮಮತಾರವರು ಕಳೆದ 26 ವರ್ಷಗಳಿಂದ ಆರ್ಟ್ ಆಫ್ ಲಿವಿಂಗ್ ಜೊತೆ ನಿಷ್ಠಾವಂತ ಸ್ವಯಂ ಸೇವಕಿಯಾಗಿ ಸಂಬಂಧ ಹೊಂದಿದ್ದು 2 ದಶಕಗಳಿಗಿಂತ ಹೆಚ್ಚು ಕಾಲ ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕಿಯಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಪಾರ ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಅವರು ಅನೇಕ ಜನರನ್ನು ಹ್ಯಾಪಿನೆಸ್ ಪ್ರೋಗ್ರಾಂ ಮೂಲಕ ಮಾರ್ಗದರ್ಶಿಸಿ ಅವರನ್ನು ಸುದರ್ಶನ ಕ್ರಿಯೆ ಎಂಬ ಗಾಢವಾದ ಸಾಧನೆಗೆ ಪರಿಚಯಿಸಿದ್ದಾರೆ. ಇದು ಜಗತ್ತಿಗೆ HH ಪೂಜ್ಯ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಅವರು ನೀಡಿದ ಶಕ್ತಿಶಾಲಿ ಲಯಬದ್ಧ ಉಸಿರಾಟ ತಂತ್ರವಾಗಿದೆ. ಈ ಪರಿವರ್ತನಾತ್ಮಕ ಸಾಧನೆಯ ಮೂಲಕ ಅವರು ಅನೇಕರಿಗೆ ಅಂತರಂಗದ ಶಾಂತಿ, ಸಮತೋಲನ ಮತ್ತು ಹೊಸ ಚೈತನ್ಯವನ್ನು ಅನುಭವಿಸಲು ಸಹಾಯ ಮಾಡಿದ್ದಾರೆ. ಯುವ ಮನಸ್ಸುಗಳನ್ನು ಬೆಳೆಸುವ ಅವರ ಬದ್ಧತೆ ಯುವ ಜನರಿಗೂ ವಿಸ್ತರಿಸಿ ಅವರು ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಉತ್ಕರ್ಷ ಯೋಗ ಮತ್ತು ಮೇಧಾಯೋಗಗಳಲ್ಲಿ ಪರಿಚಯಿಸಿ ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕ ಆರೋಗ್ಯಕ್ಕಾಗಿ ಅಗತ್ಯವಾದ ಸಾಧನಗಳನ್ನು ನೀಡಿದ್ದಾರೆ. ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವುದರಿಂದ ನಾವು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. மாடுமேக்கும் கண்ணே நீ போக வேண்டாம் சொன்னேன். மாடுமேக்கும் கண்ணே நீ போக வேண்டாம் சொன்னேன். மாடுமேக்கும் கண்ணே நீ போக வேண்டாம் சொன்னேன். காய்ச்சின பால் தரேன், கல்கண்டு சீனி தரேன். காய்ச்சின பால் தரேன், கல்கண்டு சீனி தரேன். கை நிறைய வெண்ணெய் தரேன். வெயிலிலே போக வேண்டாம் மாடு மேய்க்கும் கண்ணே நீ போக வேண்டாம் சொன்னேன். காய்ச்சின பால் வேண்டாம், கல்கண்டு சீனி வேண்டாம். காய்ச்சின பாலும் வேண்டாம், கல்கண்டு சீனி வேண்டாம். உல்லாசமாய் மாடு மேய்த்து ஒரு நொடியில் திரும்பிடுவேன். உல்லாசமாய் மாடு மேய்த்து ஒரு நொடியில் திரும்பிடுவேன். போக வேண்டும் தாயே, தடை சொல்லாதே நீயே. போக வேண்டும் தாயே, தடை சொல்லாதே நீயே. யமுனா நதி கரையில் எப்பொழுதும் கள்வர் பயம். யமுனா நதி கரையில் எப்பொழுதும் கள்வர் பயம். கள்வர் வந்து உன்னை அடித்தால் கலங்கிடுவாய் கண்மணியே. மாடு மேய்க்கும் கண்ணே நீ போக வேண்டாம் சொன்னேன். கள்வனுக்கோர் கள்வனுண்டோ கண்டதுண்டோ சொல்லும் அம்மா. கள்வனுக்கோர் கள்வனுண்டோ கண்டதுண்டோ சொல்லும் அம்மா. கள்வர் வந்து என்னை அடித்தால் கண்ட துண்டம் செய்திடுவேன். கள்வர் வந்து என்னை அடித்தால் கண்ட துண்டம் செய்திடுவேன். போக வேண்டும் தாயே, தடை சொல்லாதே நீயே. போக வேண்டும் தாயே, தடை சொல்லாதே நீயே. கோவர்தனகிரியில் கோரமான மிருகங்கள் உண்டு. கோவர்தனகிரியில் கோரமான மிருகங்கள் உண்டு. கரடி புலியை கண்டால் கலங்கிடுவாய் கண்மணியே. மாடு மேய்க்கும் கண்ணே நீ போக வேண்டாம் சொன்னேன். காட்டு மிருகங்களெல்லாம்
என்ன பதில் சொல்வேனடா என்னுடைய கண்மணியே, மாடு மேய்க்கும் கண்ணே நீ போக வேண்டாம் சொன்னேன். பாலருடன் வீதியிலே பந்தாடுறான் என்று சொல்லேன். பாலருடன் வீதியிலே பந்தாடுறான் என்று சொல்லேன். தேடி என்னை வருகையிலே ஓடி வந்து நின்றிடுவேன். தேடி என்னை வருகையிலே ஓடி வந்து நின்றிடுவேன். போக வேண்டும் தாயே தடை சொல்லாதே நீயே, போக வேண்டும் தாயே தடை சொல்லாதே நீயே. மாடு மேய்க்கும் கண்ணே நீ போக வேண்டாம் சொன்னேன். 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 ವಾವ್, ಅತಿ ಅದ್ಭುತ. ಮಾಡು ಮೇಯ್ಕುಂ ಕಣ್ಣೆ, ರಾಗ ಸೆಂಚುರಿಟಿ, ತಾಳ ಆದಿತಾಳ, ಕಂಪೋಸರ್ ಉತ್ತುಕ್ಕಾಡು ವೆಂಕಟಸುಬ್ಬಯ್ಯ. ಈ ಹಾಡಿನಲ್ಲಿ ಬಾಲಕೃಷ್ಣನು ತನ್ನ ತಾಯಿ ಯಶೋದೆಯ ಬಳಿ ತಾನು ಹಸುಗಳನ್ನು ಮೇಯಿಸಲು ಹೊರಗೆ ಹೋಗಲು ಅನುಮತಿ ಕೇಳುವ ಮಧುರ ದೃಶ್ಯವನ್ನು ನೋಡಿದ್ವಿ. ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಅನನ್ಯಾಳಿಗೆ. ಇದೀಗ ಕಲೆಯ ಕಲಾ ಸಾಧಕರಿಗೆ ಸನ್ಮಾನಿಸುವ ಸುಂದರ ಕ್ಷಣಗಳು. ಎಲ್ಲ ಗಣ್ಯಾತಿ ಗಣ್ಯರನ್ನ ವೇದಿಕೆ ಕರೀತಾ ಇದ್ದೀನಿ. ಈ ದಿನ ಮರೆಯಲಾಗದ ಸುಂದರ ಕ್ಷಣ ಎಂದರೆ ತಪ್ಪಾಗಲಾರದು. ಈ ಪುಟ್ಟ ನೃತ್ಯ ಕಲಾವಿದೆ ಅನನ್ಯಾಳ ನೃತ್ಯವನ್ನು ನೋಡಿ ನಾವೆಲ್ಲರಿಗೂ ಸಹ ಮೈಮರೆತಿದ್ದೇವೆ. ನಿಜವಾಗ್ಲೂ ಅದ್ಭುತವಾದಂತಹ ಅವಿಸ್ಮರಣೀಯ ಕ್ಷಣ. ಈ ಒಂದು ಕ್ಷಣದಲ್ಲಿ ಭಾಗಿಯಾಗಿರುವುದು ನಾವೆಲ್ಲರೂ ಕೂಡ ಧನ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಚಿಂತಲಪಲ್ಲಿ ಡಾಕ್ಟರ್ ಕೆ ರಮೇಶ್ ಅವರು ವೇದಿಕೆಗೆ ಬರಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಮಮತಾ ರವಿಪ್ರಕಾಶ್ ಅವರನ್ನು ಸಹ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ವೈ ಎ ಶ್ರೀನಿವಾಸ ಮೂರ್ತಿ ಇವರೂ ಸಹ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವೈ ಎ ಶ್ರೀನಿವಾಸ ಮೂರ್ತಿ ವಕೀಲರು. ಶ್ರೀನಿವಾಸ ಮೂರ್ತಿ ಸರ್ ಅವರು ಕಾರ್ಯದರ್ಶಿ ಶ್ರೀ ಬೈಲು ಬಸವಣ್ಣ ಸ್ವಾಮಿ ಸೇವಾ ಸಂಘ ಟ್ರಸ್ಟ್, ಪುಟ್ಟೇನಹಳ್ಳಿ, ಯಲಹಂಕ. ನಿರ್ದೇಶಕರು ಶ್ರೀ ನಾಗರೇಶ್ವರ ಸ್ವಾಮಿ ಭಕ್ತ ಮಂಡಳಿ, ಯಲಹಂಕ, ಓಲ್ಡ್ ಟೌನ್. ನಿರ್ದೇಶಕರು ಶ್ರೀ ಪ್ಲೇಗಮ್ಮ ದೇವಿ ದೇವಸ್ಥಾನ, ಯಲಹಂಕ, ಓಲ್ಡ್ ಟೌನ್. ಶ್ರೀಯುತರು ಈ ಸುಂದರ ಸಮಾರಂಭಕ್ಕೆ ಆಗಮಿಸಿರುವುದು ಸಂತಸವಾಗಿದೆ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಗೆಜ್ಜೆ ಪೂಜೆಯ ಸುಂದರ ಸಮಾರಂಭಕ್ಕೆ ಮತ್ತೋರ್ವ ಅತಿಥಿ ಗುಡಿಬಂಡಿ ಅಶ್ವತ್ಥ ನಾರಾಯಣರಾವ್. ಶ್ರೀಯುತರು ಚಿಂತಲಪಲ್ಲಿ ಸಂಗೀತ ಕುಟುಂಬಕ್ಕೆ ಸೇರಿದವರು. ತಂದೆ ಸುಬ್ರಹ್ಮಣ್ಯ ಶಾಸ್ತ್ರಿ, ಮೃದಂಗವಾದಕರು. ಗುರುಗಳು ವಿದ್ವಾನ್ ಬಿ ಕೆ ಚಂದ್ರಮೌಳಿ ಮತ್ತು ವಿದ್ವಾನ್ ಬಿ ಸಿ ಮಂಜುನಾಥ್. ಶ್ರೀಯುತರು ತಬಲಾ ಮತ್ತು ಖಂಜರಿಯನ್ನು ಸಹ ನುಡಿಸುತ್ತಾರೆ. ಇವರು ಬಹುತೇಕ ಪ್ರಸಿದ್ಧ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಶ್ರೀಯುತರಿಗೆ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮ ಸೌಭಾಗ್ಯ. ಇವರಿಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತ. ಜೋರಾದ ಚಪ್ಪಾಳೆಯೊಂದಿಗೆ ಕಲಾ ಸಾಧಕರಿಗೆ ನಾವು ಪ್ರೀತಿ ಗೌರವವನ್ನು ಚಪ್ಪಾಳೆಯ ಮೂಲಕ ಸಲ್ಲಿಸೋಣ. ಸಾಧನೆ ಎಂಬುದು ಸಾಮಾನ್ಯವಲ್ಲ, ಸತತ ಪರಿಶ್ರಮ, ಭಕ್ತಿ, ಶ್ರದ್ಧೆಯಿಂದ ಮೂಡುವಂಥದ್ದು. ಗುರುಗಳ ಆಶೀರ್ವಾದದೊಂದಿಗೆ ಅನನ್ಯಾಳ ಪೋಷಕರು ಸನ್ಮಾನಿಸುತ್ತಕ್ಕಂಥ ಸುಂದರ ಕ್ಷಣವಿದು.
ಚಿಂತಲಪಲ್ಲಿ ಕೆ ರಮೇಶ್ ಸರ್ ಅವರು ಈ ಒಂದು ಸುಂದರ ಸಮಾರಂಭದ ಬಗ್ಗೆ, ನಮ್ಮ ನೃತ್ಯ ಕಲಾವಿದೆ ಅನನ್ಯಾಳ ಬಗ್ಗೆ ಹಿತನುಡಿಗಳನ್ನು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಜವಾಗಲೂ ಇದೊಂದು ಇವತ್ತು ಶುಭ ಸಂಜೆ ಅಂತಲೇ ಹೇಳ್ಕೋಬೇಕು ನಾನು. ಏಕೆಂದರೆ ಮಗು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಬೇರೆ, ಅಭಿನಯ ಇಂಪಾರ್ಟೆಂಟ್. ಇದು ನಮ್ಮ ಮಹಿವರ್ಮ ಅಭಿನಯ ಗಾಯತ್ರಿ ಅಂತಲೇ ಹೇಳ್ಬೋದು. ಅವಳು ಅಭಿನಯನೆಲ್ಲ ಇವತ್ತು ಒಂದು 80% ಈ ಮಗು ಮಾಡಿದೆ. ನನಗೆ ತುಂಬ ಖುಷಿ ಆಗೋದು. ಯಾಕೆಂದರೆ ಇವ್ರ ತಾತ ಕೆ ವಿ ರಾಜಯ್ಯಂಗಾರರು, ನಾನು ಸುಮಾರು ಒಂದು 20-25 ವರ್ಷ ನಾನು ಸಂಗೀತ ಅವ್ರ ವೈಲನ್ ನುಡ್ಸೋದು, ಆಮೇಲೆ ರಾಜ್ಗೋಪಾಲ್ ಮುಡ್ದ, ಹೀಗೆ ನಾವು 25 ವರ್ಷ ಕಳೆದ್ವಿ. ಇವತ್ತು ಆ ಮಗು ಡ್ಯಾನ್ಸ್ ಮಾಡಿದಾಗ ಒಂದೊಂದು ಕ್ಷಣ ನೋಡಿದಾಗಲೂ ಅವಳ ಅಭಿನಯ, ಆಮೇಲೆ ಅವಳ ಡೆಡಿಕೇಶನು. ಯಾಕೆಂದರೆ ಸಂಗೀತ ಸುಲಭವಾಗಿ ಬರೋದಿಲ್ಲ. ಸಂಗೀತ ನೃತ್ಯಕ್ಕೆ ಏನಂದರೆ ತನ್ನದೇ ಒಂದು ಪ್ರಾಕ್ಟೀಸ್ ಇದೆ. ಅದಕ್ಕೆ ಕಷ್ಟನೂ ಪಡಬೇಕು, ಇಷ್ಟನೂ ಪಡಬೇಕು. ಕಷ್ಟಪಡ, ಯಾಕೆಂದರೆ ಮ್ಯಾಥಮೆಟಿಕ್ಸ್ ಇದು. ಈ ಮ್ಯಾಥಮೆಟಿಕ್ಸ್ ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವಳ ಸ್ಟೆಪ್ಸು, ಆಮೇಲೆ ಅದು ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನಿಜವಾಗ್ಲೂ ನಾನು ತುಂಬ ಖುಷಿ ಆಯಿತೆ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಮಗುನ ಗುರುತಿಸಿ ಅದನ್ನು ಡ್ಯಾನ್ಸ್ಗೆ ಹಾಕಿ ಆ ಮಗುವಿನ ಪ್ರತಿಭೆ ನೋಡ್ತಾರಲ್ಲ, ಅದು ಇಂಪಾರ್ಟೆಂಟ್. ಯಾಕೆಂದರೆ ಮಕ್ಕಳನ್ನ ಯಾವ ರೀತಿ ಬೆಳೆಸ್ಕೊಡ್ಬೋದು, ಆದರೆ ಆ ಮಕ್ಕಳಲ್ಲಿರೋ ಕಲೆಯನ್ನು ಗುರುತಿಸಿ ಅಂತ ಕರೆಕ್ಟಾಗಿರ್ತಕ್ಕಂಥ ಒಬ್ಬ ಗುರು ನೋಡ್ಕೊ. ಯಾಕೆಂದರೆ ಸದ್ಗುರು ಲೇಖ ಇಟ್ಟು ಗುಣಕಿ ಅಂತ, ಒಳ್ಳೆ ಗುರುನ ಆಶ್ರಯಿಸಬೇಕು. ಒಳ್ಳೆ ಗುರು ಸಿಕ್ಕಿದಾಗ ವಿದ್ಯೆ ಕಿತ್ಕೊಂಡು ತಿನ್ನಬೇಕು. ಆ ಥರ ಕೆಲಸವನ್ನು ಅನನ್ಯ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾಳೆ. ಒಳ್ಳೆ ಭವಿಷ್ಯ ಇದೆ. ಚೆನ್ನಾಗಿ ಅಭ್ಯಾಸ ಮಾಡಲಿ. ಗುರುಗಳಲ್ಲಿ ಇರ್ತಕ್ಕಂಥ ವಿದ್ಯೆನೆಲ್ಲ ತಾನು ಕಲಿತು ಒಳ್ಳೆಯ ಕಲಾವಿದಲಾಗಲಿ ಅಂತ ನಾನು ಆಶಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಶ್ರೀಮತಿ ಮಮತಾ ರವಿಪ್ರಕಾಶ್ ಅವರು ಸಹ ಅನನ್ಯಾಳ ಬಗ್ಗೆ ಒಂದಷ್ಟು ಹಿತನುಡಿಗಳನ್ನು ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇರುವವರಿಗೆ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಗುರುದೇವ್. ಸೊ ಇಂಗ್ಲೀಷು ಕನ್ನಡ ಎರಡೂ ಸೇರಿಸಿ ಮಾತಾಡ್ತೀನಿ. ಈಗ ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಪೀಪಲ್ ಟಾಕ್ ಅಬೌಟ್ ಕೊಲಾಬ್ರೇಷನ್, ಕೊಲಾಬ್ರೇಷನ್ ಆ್ಯಂಡ್ 21st century skills. ಸೊ ನಾ ಈಗ ಈ ಕಾರ್ಯಕ್ರಮ ನೋಡ್ತಿದ್ದಾಗ 21st century skills ಫುಲ್ ಎಲ್ಲ ಇದರಲ್ಲಿದೆ. ಕೊಲಾಬ್ರೇಷನ್ ಇರ್ಬೋದು, creativity, yes, decision making, problem solving, everything is already there in this form of dance. Very proud to be the principal of the school in which Ananya is studying. Lovely performance, lovely coordination, fantastic. So kudos and congratulations to her teacher, to her guru, and ಅನನ್ಯಾಳ ತಂದೆ ತಾಯಿಗಳಿಗೆ ಇಂಥ ಒಂದು ಕಲೆಯಲ್ಲಿ ಹಾಕಿ ಅವಳಿಗೆ ಇಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ, ಅದು ತುಂಬ ದೊಡ್ಡ ವಿಷಯ. ಇವಾಗ ನಾವು ಹೇಳ್ತೀವಿ, ಇವಾಗ ವಿ ಆಲ್ ನೋ ದೇರ್ ಆರ್ 2 hemispheres of the brain, the right hemisphere and the left hemisphere. The left hemisphere is to do with logical thinking, analytical thinking. Yes, it is more to do with maths and science and analysis. The right side of the brain is more to do with creativity. Yeah, so ನೃತ್ಯ, ಕಲೆ, ಆರ್ಟ್, ಸಂಗೀತ, ಇದೆಲ್ಲ ರೈಟ್ ಸೈಡ್ ಆಫ್ ದ ಬ್ರೈನ್ ಆ್ಯಕ್ಟಿವಿಟಿ, ರೈಟ್ ಬ್ರೈನ್ ಆ್ಯಕ್ಟಿವಿಟಿ. ಸೊ ಇವಾಗ ನೃತ್ಯ ಎಲ್ಲ ಮಾಡೋದ್ರಿಂದ ರೈಟ್ ಸೈಡ್ ಆಫ್ ದ ಬ್ರೈನ್ ಗೆಟ್ಸ್ ಆ್ಯಕ್ಟಿವೇಟೆಡ್. ವೆನ್ ಬೋತ್ ದ ಲೆಫ್ಟ್ ಆ್ಯಂಡ್ ದ ರೈಟ್ ಆ್ಯಂಡ್ ದ ಲೆಫ್ಟ್ ಸೈಡ್ ಆಫ್ ದ ಬ್ರೈನ್ ಆರ್ ಆ್ಯಕ್ಟಿವೇಟೆಡ್, ದ ಪರ್ಸನ್ ಕಮ್ಸ್ ಇನ್ ಈಕ್ವಾನಿಮಿಟಿ. ಸೊ ಮನಸ್ಸು ತನ್ನಷ್ಟಕ್ಕೆ ತಾನೇ ಸಮಾಧಿ ಸ್ಥಿತಿಯಲ್ಲಿ ಬರುತ್ತೆ, ಧ್ಯಾನ ಉಂಟಾಗತ್ತೆ. ಸೊ ಇವಾಗ ಮಾಡೋ ಈ ರೈಟ್ ಬ್ರೈನ್ ಆ್ಯಕ್ಟಿವಿಟಿ ಮಾಡೋದ್ರಿಂದ their focus on the left brain activity will increase. More of precision, more of concentration, more of focus. So this is what art brings. So my request to all the parents sitting here is ensure that you have your child in some form of our traditional art. ಸೊ ಇಲ್ಲಿ ಕೂತಿರೋರೆಲ್ಲರದು ನಮ್ಮ ಕರ್ತವ್ಯ ಏನಂದರೆ, ನಮ್ಮ ಕಲೆ, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಟ್ರೆಡಿಷನ್ ಏನಿದೆ ಅದನ್ನು ಬೆಳೆಸೋದು. ಸೊ ನಮ್ಮ ಶಾಲೆಗಳು, ನಮ್ಮದು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಶ್ರೀ ಶ್ರೀ ರವಿಶಂಕರ್ ವಿದ್ಯಾಮಂದಿರ್, ನಮ್ಮ ದೇಶದಲ್ಲೇ ನಾವು ವಿ ಆರ್ ಮೋರ್ ದೆನ್ 120 ಸ್ಕೂಲ್ಸ್. ಸೊ ನಮ್ಮ ಶಾಲೆಗಳಲ್ಲಿ ಕೊಟ್ಟಿರೋ ವಿಷನ್ ಸ್ಟೇಟ್ಮೆಂಟ್ ಏನಂದರೆ, ಬ್ರಾಡನ್ ದ ವಿಷನ್ ಆ್ಯಂಡ್ ಡೀಪನ್ ದ ರೂಟ್ಸ್. ಸೊ ಈ ಶಾಲೆಯಲ್ಲಿ ಓದ್ದೇ ಇರಲಿ, ಸೊ ಡೀಪನಿಂಗ್ ದ ರೂಟ್ಸ್ ಇಸ್ ಸಮಥಿಂಗ್ ದಟ್ ಇಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟಿ. ನಮ್ಮ ಯುವ ಜನತೆ, ನಮ್ಮ ಮಕ್ಕಳು, ನಮ್ಮ ಮುಂದಿನ ಬರೋ ಪೀಳಿಗೆ, ಅವ್ರನ್ನೆಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಕಲಾಚಾರ, ನಮ್ಮ ಥಾಟ್ ಪ್ರಾಸೆಸ್, ಅದರಲ್ಲಿ ಯು ಹ್ಯಾವ್ ಟು ಬಿ ಡೀಪ್ ರೂಟೆಡ್. ಹೇಳ್ತಾರಲ್ಲ, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರಸೋಗ್ಬೇಕು. ಸೊ ನಮ್ಮ ಬೇರುಗಳು ಗಟ್ಟಿಯಾಗಿರಬೇಕು. ಅಷ್ಟೇ ಹೇಳಿಬಿಟ್ಟು
My congratulations, and I thank Ananya's parents for having me here. Jai Gurudev. ಥ್ಯಾಂಕ್ ಯು ಮ್ಯಾಮ್. ಶ್ರೀನಿವಾಸ್ ಮೂರ್ತಿ ಸರ್ ಅವರು 2 ಹಿತನುಡಿಗಳನ್ನು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಗುರುಗಳಿಗೆ ನಮಸ್ಕರಿಸ್ತಾ, ಮೇಡಮ್ ಅವ್ರಿಗೂ ನಮಸ್ಕರಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೂ, ಈ ಒಂದು ಸೌಭಾಗ್ಯ ನೋಡೋದಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ಶಿರಸಾಷ್ಟಾಂಗವಾಗಿ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಮಾತು. ಈ ಸುಸಂದರ್ಭ ನಮಗೆ ಮಹಿವರ್ಮ ಅವರು ಕೊಟ್ಟಿರೋದು ಪೂರ್ವ ಜನ್ಮದ ಸುಕೃತ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂತಹ ಅದ್ಭುತವಾದ ಕಾರ್ಯಕ್ರಮ ಎಲ್ಲೆಲ್ಲೋ ಹೋಗ್ತೀವಿ, ಯಾವ್ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ವೆಸ್ಟರ್ನ್ ಕಲ್ಚರ್ ನೋಡ್ತೀವಿ. ಆದರೆ ಈ ಕಾರ್ಯಕ್ರಮದಲ್ಲಿ ಅನನ್ಯ ಕೊಟ್ಟಿರ್ತಕ್ಕಂಥ, ಆ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥ, ಅವ್ರ ತಂದೆ ತಾಯಿ ಪಟ್ಟ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಇಷ್ಟು ಚೆನ್ನಾಗಿ ಮೂಡಿಬರೋದಕ್ಕೆ ನಮ್ಮ ಗುರುಗಳ ಆಶೀರ್ವಾದ, ಮಹಿವರ್ಮ ಅವರ ಆಶೀರ್ವಾದ ಮತ್ತು ಅವರ ಹೇಳ್ಕೊಟ್ಟಿರ್ತಕ್ಕಂಥ ಕಲೆ, ಇದರ ಎಲ್ಲ ಕ್ರೆಡಿಟ್ ಗೋಸ್ಟು ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಗುರುಗಳು. ಇಷ್ಟು ಜನನ ತಯಾರಿಸಿ ಬಿಟ್ಟಿದ್ದಾರಲ್ಲ, ಅವರೆಲ್ರಿಗೂ ಮತ್ತೊಮ್ಮೆ ತಮ್ಮೆಲ್ಲರ ಚಪ್ಪಾಳೆ ಅವ್ರಿಗೆ ಬರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೊತ್ತು ನಾಟ್ಯ ಮಾಡಿದ ನಮ್ಮ ಅನನ್ಯಾಗೆ ಇನ್ನೂ ಉಜ್ವಲವಾದ ಭವಿಷ್ಯ ಇದೆ. ಇದೇ ರೀತಿ ಎಲ್ಲ ಮಕ್ಕಳು, ಪ್ರತಿಯೊಬ್ಬರು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲರೂ ಬಂದು ಇಂಥ ಕಾರ್ಯಕ್ರಮ ಇದನ್ನು ನೋಡಿ ತಮ್ಮ ಮಕ್ಕಳನ್ನ ಇದಕ್ಕೆ ಸೇರಿಸಿ ಉತ್ತೇಜ ಕೊಡಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ, ಭಗವಂತ ಆ ಮಗುಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಆ ಕುಟುಂಬಕ್ಕೂ ಹಾಗೂ ಹೇಳ್ಕೊಟ್ಟಿರ್ತಕ್ಕಂಥ ಗುರುಗಳಿಗೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೊಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಎಲ್ಲ ಹಿರಿಯರ ಕಲಾಭಿಮಾನಿಗಳ ಹಾರೈಕೆ ಅನನ್ಯ ಮೇಲಿರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಇದೀಗ ಗುಡಿಬಂಡೆ ಅಶ್ವಥ ನಾರಾಯಣ ರಾವ್ ಸರ್ ಅವರು ಹಾಗೂ ಆರ್ ಯೋಗೇಂದ್ರ ಸರ್ ಅವರು, ಶ್ರೀನಿಧಿ ಎಸ್ ರವರು ಸಹ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಗಣ್ಯರು ತಮ್ಮ ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಜೋರಾಗಿ ಒಮ್ಮೆ ಚಪ್ಪಾಳೆ ಹಾಕಬೇಕು. ಕಲಾಭಿಮಾನಿಗಳಿಗೆ ಸನ್ಮಾನಿಸ್ತಕ್ಕಂಥ ಸುಂದರ ಕ್ಷಣವಿದು. ಎಲ್ಲರಿಗೂ ಶುಭವಾಗಲಿ. ಎಲ್ಲ ಕಲಾಭಿಮಾನಿಗಳ ಹಾರೈಕೆ ಅನನ್ಯಾಳ ಪಾಲಾಗಲಿ, ಅನನ್ಯಾಳ ಬದುಕು ಹಸನಾಗಲಿ ಎಂದು ಹಾರೈಸುತ್ತಾ, ಗುಡಿಬಂಡೆ ಅಶ್ವಥ್ ನಾರಾಯಣ ರಾವ್ ಸರ್ ಅವರು ವೇದಿಕೆಗೆ ಬರಬೇಕು. ಅಂತೆಯೇ ಆರ್ ಯೋಗೇಂದ್ರ ಸರ್ ಅವರು ಹಾಗೂ ಶ್ರೀನಿಧಿ ಎಸ್ ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀನಿಧಿ ಎಸ್ ಇವರು 7ನೇ ವಯಸ್ಸಿನಿಂದಲೇ ಕರ್ನಾಟಕ ಸಂಗೀತದಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ವಿವಿಧ ಗುರುಗಳಿಂದ ಶಿಕ್ಷಣ ಪಡೆದಿದ್ದು ಪ್ರಸ್ತುತ ಶ್ರೀಮತಿ ಅಶ್ವತಿ ಬಾಲಾಜಿರವರ ಬಳಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಇವರು ಚಿದಂಬರಂನ ಅಣ್ಣಾಮಲೈ ವಿಶ್ವವಿದ್ಯಾಲಯದಿಂದ ವೋಕಲ್ ವಿಭಾಗದಲ್ಲಿ ಫೈನ್ ಆರ್ಟ್ಸ್ನಲ್ಲಿ ಮಾಸ್ಟರ್ ಆಫ್ ಪದವಿಯನ್ನು ಪಡೆದಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಆರ್ ಯೋಗೇಂದ್ರ ಶ್ರೀಯುತರು BE ಪದವಿಯನ್ನು ಪಡೆದಿದ್ದು BELನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ವಿದ್ವಾನ್ RR ಕೇಶವಮೂರ್ತಿರವರ ಶಿಷ್ಯರಾಗಿದ್ದಾರೆ. ಶ್ರೀಯುತರು ಸ್ವತಂತ್ರ ಗಾಯಕನಾಗಿ ಹಾಗೂ ಸಹಗಾಯಕನಾಗಿಯೂ ಅನೇಕ ಸಂಗೀತ ಕಚೇರಿಗಳನ್ನು ನೀಡಿದ್ದಾರೆ. ಬೆಂಗಳೂರು ನಗರದಲ್ಲಿ ನಡೆದ ಹಲವಾರು ಗೋಷ್ಠಿ ಗಾಯನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಶ್ರೀಯುತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮ ಸೌಭಾಗ್ಯ. ಇವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಲ್ಲ ಕಲಾಭಿಮಾನಿಗಳಿಗೆ ಸನ್ಮಾನಿಸ್ತಕ್ಕಂಥ ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ಬರಬೇಕು. ಎಲ್ಲ ಕಲಾಭಿಮಾನಿಗಳ ಕಲಾ ಸಾಧಕರ ಹಾರೈಕೆ ಅನನ್ಯಾಳ ಮೇಲಿರಲಿ ಅಂತ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಸುಂದರ ಮುಸ್ಸಂಜೆ ಮರೆಯಲಾಗದಂತಹ ಅವಿಸ್ಮರಣೀಯವಾದಂತಹ ಸುಂದರ ಕ್ಷಣವಿದು. ಇದು ಈ ಒಂದು ಕ್ಷಣದಲ್ಲಿ ಅನನ್ಯಾಳಿಗೆ ಹಾರೈಕೆ ಆಶೀರ್ವಾದಗಳು ಸಿಗ್ತಾ ಇದೆ. ಇದರಿಂದ ಅನನ್ಯಾಳ ಬದುಕು ಸುಂದರವಾಗಲಿ, ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಅನನ್ಯ ನೀಡಲಿದ್ದಾರೆ. ಭೋಶಂಭೋ ರಾಗ ರೇವತಿ, ತಾಳ ಆದಿತಾಳ, ಕಂಪೋಸರ್ ದಯಾನಂದ ಸರಸ್ವತಿ. ಭೋಶಂಭೋ ಎಂಬುದು ಭಗವಾನ್ ಶಿವನ ಸ್ತುತಿ ಗೀತೆ. ಇದು ಸ್ವಾಮಿ ದಯಾನಂದ ಸರಸ್ವತಿ ಅವರ ಭಾವಪೂರ್ಣ ಕೃತಿ. ಈ ಕೃತಿಯು
ತನ್ನ ಧ್ಯಾನಮಯ, ಶಾಂತ ಮತ್ತು ಭಕ್ತಿಪೂರ್ಣ ಸ್ವಭಾವಕ್ಕಾಗಿ ಪ್ರಸಿದ್ಧವಾಗಿದೆ. ರೇವತಿ ರಾಗ ತನ್ನ 5 ಸ್ವರ ವಿನ್ಯಾಸದಿಂದ ಈ ಕೃತಿಗೆ ಆಧ್ಯಾತ್ಮಕ ಮತ್ತು ಶಾಂತ ಭಾವವನ್ನು ನೀಡುತ್ತದೆ. ಅದರ ಕಾರಣದಿಂದಲೇ ಈ ಕೃತಿ ಭರತನಾಟ್ಯದಂತಹ ಶಾಸ್ತ್ರೀಯ ನೃತ್ಯ ರೂಪದಲ್ಲೂ ಸಹ ಅತ್ಯಂತ ಜನಪ್ರಿಯವನ್ನು ಪಡೆದಿದೆ. ಈ ಕೃತಿಯ ಸಾರ ಶರಣಾಗತಿ, ಭಕ್ತಿ ಹಾಗೂ ದೈವಾನುಗ್ರಹದ ಹಂಬಲ. ಜೋರಾದ ಚಪ್ಪಾಳೆಯೊಂದಿಗೆ ಅನನ್ಯಾಳಂತಹ ಒಂದು ಅದ್ಭುತ ನೃತ್ಯಗಾರ್ತಿಯನ್ನು ಬಹಳ ಪ್ರೀತಿಯಿಂದ, ಪ್ರೋತ್ಸಾಹದಿಂದ ಅವಳನ್ನು ಈ ಒಂದು ವೇದಿಕೆಗೆ ಬರಮಾಡಲಿಕ್ಕೆ ಆಕೆಯ ಗುರುಗಳು ಮುಖ್ಯ ಕಾರಣರಾಗಿದ್ದಾರೆ. ಅವರೇ ವಿದುಷಿ ಶ್ರೀಮತಿ ಮಹಿವರ್ಮ SP. ಈ ಸಂಜೆಯ ಆರಾಧ್ಯ ಗುರುಗಳಾದ ವಿದುಷಿ ಶ್ರೀಮತಿ ಮಹಿವರ್ಮ SP ಅವರನ್ನು ಪರಿಚಯಿಸುವುದು ನನಗೆ ಅತ್ಯಂತ ಗೌರವದ ಸಂಗತಿಯಾಗಿದೆ. ಅವರು ತಮ್ಮ 10ನೇ ವಯಸ್ಸಿನಲ್ಲಿಯೇ ಭರತನಾಟ್ಯಾಭ್ಯಾಸವನ್ನು ಪ್ರಾರಂಭಿಸಿ ಪ್ರಸಿದ್ಧ ನೃತ್ಯ ಕಲಾವಿದೆ ಶ್ರೀಮತಿ ವೈಜಯಂತಿ ಮಾಲಾರವರ ಬಳಿ ಶಿಷ್ಯೆಯಾಗಿರುವ ಶ್ರೀಮತಿ ಸುಕನ್ಯಾ ಅವರ ಮಾರ್ಗದರ್ಶನದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಈ ಕಲೆಯನ್ನು ಅಭ್ಯಸಿಸಿದರು. ತಮ್ಮ ಕಲಾ ಯಾತ್ರೆಯನ್ನು ಇನ್ನಷ್ಟು ಸಮೃದ್ಧಗೊಳಿಸಲು ಅವರು ಅನೇಕ ಗಣ್ಯ ಗುರುಗಳಿಂದ ಶಿಕ್ಷಣ ಪಡೆದದ್ದು. ಡಾಕ್ಟರ್ ಪದ್ಮ ಸುಬ್ರಹ್ಮಣ್ಯಂ ಹಾಗೂ ಶ್ರೀಮತಿ ಪ್ರಿಯಾ ಮುರಳೆ ಮೊದಲಾದ ಖ್ಯಾತ ಕಲಾವಿದರ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ಡಾಕ್ಟರ್ ಮಧುರೈ ಮುರಳೀಧರನ್ ಅವರಿಂದ ನಟ್ಟುವಾಂಗಂನಲ್ಲಿ ವಿಶೇಷ ತರಬೇತಿಯನ್ನು ಸಹ ಪಡೆದಿದ್ದಾರೆ. ಅತ್ಯಂತ ಪ್ರತಿಭಾವಂತ ಕಲಾವಿದೆಯಾಗಿರುವ ಅವರು ತಂಜಾವೂರು ವಿಶ್ವವಿದ್ಯಾಲಯದಿಂದ ಭರತನಾಟ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಹಾಗೆಯೇ ಗುರು ಶ್ರೀ ಕೇಶವಕುಮಾರ್ ಪಿಳ್ಳೈ ಅವರ ಮಾರ್ಗದರ್ಶನದಲ್ಲಿ ಪ್ರತಿಷ್ಠಿತ ವಿದ್ವತ್ ಪದವಿಯನ್ನು ಸಂಪಾದಿಸಿ ವಿದುಷಿ ಎಂಬ ಗೌರವವನ್ನು ಪಡೆದಿದ್ದಾರೆ. ಜೊತೆಗೆ ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯ ಪುಣೆ ನಡೆಸುವ ಅಲಂಕಾರ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ನೃತ್ಯದ ಜೊತೆಗೆ ಅವರ ಮೈಸೂರು ಅರಮನೆ ಆಸ್ಥಾನ್ ವಿದ್ವಾನ್ ಪರಂಪರೆಯ ವಿದ್ವಾನ್ ಚಿಂತಲಪಲ್ಲಿ ರಮೇಶ್ ಅವರಿಂದ ಕರ್ನಾಟಕ ಸಂಗೀತದಲ್ಲಿ ತರಬೇತಿಯನ್ನು ಸಹ ಪಡೆದಿದ್ದಾರೆ. ವಿದುಷಿ ಮಹಿವರ್ಮ ಅವರು ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದು, ಅವುಗಳಲ್ಲಿ ಚೆನ್ನೈ ಕನ್ನಡ ರಾಜ್ಯೋತ್ಸವ, ತಿರುಮಲ ಬ್ರಹ್ಮೋತ್ಸವ ಪ್ರಮುಖವಾಗಿದೆ. ಅವರು TTD, ಸನ್ TV ಹಾಗೂ DRN ಚಾನೆಲ್ ಮುಂತಾದ ಪ್ರಸಿದ್ಧ ವಾಹಿನಿಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಅವರ ಪ್ರಮುಖ ನೃತ್ಯ ಪ್ರದರ್ಶನಗಳಲ್ಲಿ ತಂಜಾವೂರಿನ ಬ್ರಹ್ಮದೇವೇಶ್ವರ ದೇವಾಲಯದ ನಾಟ್ಯಾಂಜಲಿ, ಹಂಪಿ ಉತ್ಸವ, ಆನೆಗುಂಡಿ ಉತ್ಸವ, ಮಹಾಬಲಿಪುರಂ ಉತ್ಸವ ಇತ್ಯಾದಿ ವಿಶೇಷವಾಗಿ ಉಲ್ಲೇಖನೀಯವಾಗಿದೆ. ಅವರು ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರಗಳಿಂದ ಅನೇಕ ಪ್ರಶಸ್ತಿಗಳು ಮತ್ತು ಸನ್ಮಾನಗಳನ್ನು ಸಹ ಪಡೆದಿದ್ದಾರೆ. ಜೊತೆಗೆ ಚೆನ್ನೈನಲ್ಲಿ ನಡೆದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಭರತನಾಟ್ಯ ಕಾರ್ಯಕ್ರಮಕ್ಕೆ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಆಲ್ ಇಂಡಿಯಾ ಭರತನಾಟ್ಯಂ ಅಸೋಸಿಯೇಷನ್ ಸಂಸ್ಥೆಯ ಹೆಮ್ಮೆಯ ಸದಸ್ಯೆಯಾಗಿದ್ದು, ತಮಿಳು ಸರ್ಕಾರದಿಂದ ಶಾಶ್ವತ ಕಲಾವಿದರ ಗುರುತಿನ ಚೀಟಿಯನ್ನು ಸಹ ಪಡೆದಿದ್ದಾರೆ. ಅತ್ಯಂತ ಸಮರ್ಪಿತ ಗುರು ಹಾಗೂ ಮಾರ್ಗದರ್ಶಕಿಯಾಗಿರುವ ಅವರು 100 ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದು, ಹಿಂದೆ ಅಭಿನವ ನೃತ್ಯಾಲಯ ಕಲಾ ಸಂಸ್ಥೆ ಕೊಪ್ಪಳ ಇದರ ಸಂಚಾಲಕಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಅವರು ಬೆಂಗಳೂರಿನಲ್ಲಿರುವ ಅಭಿನವ ಸ್ಕೂಲ್ ಆಫ್ ಆರ್ಟ್ಸ್ ಸಂಸ್ಥೆಯ ಸ್ಥಾಪಕಿ ಹಾಗೂ ನಿರ್ದೇಶಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದು, ಅನೇಕ ಯುವ ಪ್ರತಿಭೆಗಳನ್ನು ವಿವಿಧ ಕಲಾರೂಪಗಳಲ್ಲಿ ಬೆಳೆಸುತ್ತಿದ್ದಾರೆ. ಇಂತಹ ಗಣ್ಯ ಗುರುವರ್ಯರ ಮಾರ್ಗದರ್ಶನದಲ್ಲಿ ಈ ಯುವ ಕಲಾವಿದೆ ಬೆಳೆದು ಬರುತ್ತಿರುವುದು ನಮ್ಮೆಲ್ಲರಿಗೂ ಅಪಾರ ಭಾಗ್ಯ ಮತ್ತು ಆಶೀರ್ವಾದವಾಗಿದೆ. ಮಹಿವರ್ಮ ಹಾಗೂ ಅನನ್ಯಾಳಿಗೆ ಜೋರಾದ ಒಂದು ಚಪ್ಪಾಳೆ ಬರಬೇಕು ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಕೃಪಾ ಸಮುದ್ರಂ ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತಿ ವಾಮಭಾಗಂ ಚಿದಂಬರೇಶಂ
शम्भो शिव शम्भो स्वयम्भो भो 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 शम्भो शिव शम्भो स्वयम्भो शम्भो शिव शम्भो स्वयम्भो शम्भो शिव शम्भो स्वयम्भो गङ्गाधर शङ्कर करुणाकर मामव भवसागर तार गङ्गाधर शङ्कर करुणाकर मामव भवसागर तार गङ्गाधर शङ्कर करुणाकर मामव भवसागर तार शम्भो शिव शम्भो स्वयम्भो शम्भो शिव शम्भो स्वयम्भो निर्गुण परब्रह्म स्वरूप निर्गुण परब्रह्म स्वरूप गम गम भूता प्रपञ्चरहित निर्गुण परब्रह्म स्वरूप गम गम भूता प्रपञ्चरहित निज गुह निहित नितान्त अनन्त निज गुह निहित नितान्त अनन्त निज गुह निहित नितान्त अनन्त आनन्द अतिशय अक्षयलिङ्ग निज गुह निहित नितान्त अनन्त आनन्द अतिशय अक्षयलिङ्ग आनन्द अतिशय अक्षयलिङ्ग शम्भो शिव शम्भो स्वयम्भो भो शम्भो शिव शम्भो स्वयम्भो ದಿಮಿತ ದಿಮಿತ ದಿಮಿ ದಿಮಿ ಕಿಟ ತಕ್ಕ ತೋಂ ದಿಮಿತ ದಿಮಿತ ದಿಮಿ ದಿಮಿ ಕಿಟ ತಕ್ಕ ತೋಂ 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 ತರಿ ಕಿಟ ತಕ್ಕ ತೋಂ 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 ತರಿ ಕಿಟ ತಕ್ಕ ತೋಂ ದಿಮಿತ ದಿಮಿತ ದಿಮಿ ದಿಮಿ ಕಿಟ ತಕ್ಕ ತೋಂ ದಿಮಿತ ದಿಮಿತ ದಿಮಿ ದಿಮಿ ಕಿಟ ತಕ್ಕ ತೋಂ 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 ತರಿ ಕಿಟ ತಕ್ಕ ತೋಂ 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 ತರಿ ಕಿಟ ತಕ್ಕ ತೋಂ ದಿಮಿತ ದಿಮಿತ ದಿಮಿ ದಿಮಿ ಕಿಟ ತಕ್ಕ ತೋಂ 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 ತರಿ ಕಿಟ ತಕ್ಕ ತೋಂ ದಿಮಿತ ದಿಮಿತ ದಿಮಿ ದಿಮಿ ಕಿಟ ತಕ್ಕ ತೋಂ 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 ತರಿ ಕಿಟ
ಅದ್ಭುತವಾದಂಥ ನೃತ್ಯ ಶಿವತಾಂಡವದ ರೀತಿ ಇತ್ತು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಅನನ್ಯಾಳಿಗೆ. ಕಾವಡಿ ಚಿಂದು, ರಾಗ ಸಿಂಧು ಭೈರವಿ, ತಾಳ ಆದಿತಾಳ, ಕಂಪೋಸರ್ ಅಣ್ಣಾಮಲೈ ರೆಡ್ಡಿಯಾರ್. ಕಾವಡಿ ಚಿಂದು ಎಂಬುದು ಭಗವಾನ್ ಮುರುಗನಿಗೆ ಸಮರ್ಪಿತವಾದಂತಹ ಉತ್ಸಾಹಭರಿತ ತಮಿಳು ಭಕ್ತಿಗಾನ ರೂಪವಾಗಿದೆ. ಇದನ್ನು ಅಣ್ಣಾಮಲೈ ರೆಡ್ಡಿಯಾರ್ ಜನಪ್ರಿಯಗೊಳಿಸಿದ್ದು ಕಾವಡಿ ಹೊತ್ತು ಸಾರುವ ಭಕ್ತರು ಹಾಡುತ್ತಿದ್ದ ಜನಪದ ಪರಂಪರೆಯಿಂದ ಇದು ಉಗಮಿಸಿದೆ. ಸರಳ, ಲಯಬದ್ಧ ಹಾಗೂ ಭಾವಪೂರ್ಣ ಸ್ವರೂಪದಿಂದ ಕಾವಡಿ ಚಿಂದು ಭಕ್ತಿ ಮತ್ತು ಉತ್ಸಾಹದ ಸಂಯೋಜನೆಯಾಗಿದೆ. ಈಗ ಈ ಸುಂದರ ನೃತ್ಯವನ್ನು ಮಾಡಲಿಕ್ಕೆ ನಮ್ಮ ಅನನ್ಯ ವೇದಿಕೆಗೆ ಬರ್ತಾ ಇದ್ದಾರೆ. ಗುರುಗಳಿಗೆ ಸಮನಾದ ಶಿಷ್ಯ ಅನನ್ಯ ಅಂದರೆ ತಪ್ಪಾಗಲಾರ್ದು. ನಿಜವಾಗ್ಲೂ ಗುರು ಶಿಷ್ಯರ ಈ ಒಂದು ಸಮಾಗಮ ಅತ್ಯದ್ಭುತ. ಗುರುವಿನ ಮುಂದೆಯೇ ತಮ್ಮ ಒಂದು ಸಾಧನೆಯನ್ನು ತೋರ್ಪಡಿಸ್ತಕ್ಕಂಥದ್ದು ಎಷ್ಟು ಜನಕ್ಕೆ ಈ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅನನ್ಯ ಮತ್ತು ಗುರುಗಳಿಗೆ ಹಾಗೂ ಅವರ ಕುಟುಂಬದವರಿಗೆ ಎಲ್ರಿಗೂ ಸಹ ಶುಭವಾಗಲಿ ಅಂತ ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಹಾರೈಸೋಣ. ಈ ದಿನ ಎಲ್ಲ ಕಲಾ ಪೋಷಕರಿಗೆ, ಕಲಾಭಿಮಾನಿಗಳಿಗೆ ರಸದೌತಣ ಅಂದರೆ ತಪ್ಪಾಗಲಾರ್ದು. ಅನನ್ಯಾಳ ನೃತ್ಯ ನಮ್ಮನ್ನು ಮೈಮರೆಸಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಆಗಮಿಸೋಣ. வெற்றிவேல் முருகனுக்கு அரோகரா. அழகு தெய்வமாக வந்து பழனிமலை மீதில் நிற்போம். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்த பாலன் அவன் தம்மை வென்ற வடிவேலன். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்த பாலன் அவன் அசுர தம்மை வென்ற வடிவேலன். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்த பாலன் அவன் அசுர தம்மை வென்ற வடிவேலன். அழகு தெய்வமாக வந்து பழனிமலை மீதில் நிற்போம். ஆதிசக்தி அன்னை தந்த பாலன் அவன் அசுர தம்மை வென்ற வடிவேலன். நல்ல அமுதமென்னும் ஒரு தமிழில் பாடிடும் அன்பர் வாழவே கருணை செய்குகன். அமுதமென்னும் ஒரு தமிழில் பாடிடும் அன்பர் வாழவே கருணை செய்குகன். அரணுகந்த குருவாமுயர்ஷீலன் என்றும் அருள் சுரந்தே காக்கும் அனுகூலன்.
ವಾವ್, ಅತ್ಯದ್ಭುತ. ಭಗವಾನ್ ಮುರುಗನಿಗೆ ಸಮರ್ಪಿತವಾದಂಥ ಈ ನೃತ್ಯ ಅತಿ ಅದ್ಭುತವಾಗಿತ್ತು. ಅನನ್ಯಾಳಿಗೆ ಧನ್ಯವಾದಗಳು. ಇದೀಗ ವಿದುಷಿ ಮಹಿವರ್ಮಾರವರು ಅನನ್ಯಾಳ ಕಲಾ ಯಾತ್ರೆಯ ಕುರಿತು ಹಾಗೂ ಅವರ ಪ್ರೀತಿಯ ಅತಿಥಿಗಳನ್ನು ಕುರಿತು ಒಂದಷ್ಟು ಹಿತನುಡಿಗಳನ್ನು ಹಂಚಿಕೊಳ್ಳಿಕ್ಕೋಸ್ಕರ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಗುರವೇ ನಮಃ, ಗುರು ದೋಭ್ಯಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಕನ್ನಡದಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಈಗ ಮೊದಲನೇ ಚಿಂತಲಪಲ್ಲಿ ಸರ್ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ ನಮ್ಮ ಸಂಗೀತ ಗುರುಗಳು. 4 ವರ್ಷದಿಂದ ಪರಿಚಯ ಸರು. ಎಲ್ಲ ಕಡೆನೂ ನಾನು ಈವೆಂಟ್ ಇರಲಿ, ಪ್ರೋಗ್ರಾಮ್ ಇರಲಿ, ಇಲ್ಲ ನಂದು ಮನೆ ಫಂಕ್ಷನ್ ಇರಲಿ, ಗೆಜೆ ಪೂಜೆ ಇರಲಿ, ಅರಂಗೇಟ್ರಮೆ ಇರಲಿ, ಎಲ್ಲ ಫಂಕ್ಷನ್ಗೂ ಚಿಂತಲಪ್ಪ ಸರ್ನು ನಾನು ಕರಿತೀನಿ. ವೈ? ಬಿಕಾಸ್ ನನ್ನ ಪೇರೆಂಟು ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲರೂ ನಮ್ಮ ಮನೆಯಲ್ಲಿ, ಈವನ್ ನನ್ನ ಡಾಟರ್ ಎಲ್ಲರೂ ಕಾಮೆಂಟ್ ಮಾಡ್ತಾರೆ, ಏನಕ್ಕೆ ಸರ್ ಎಲ್ಲರ ಕಡೆ ಸರ್ನ ಬಿಡಲ್ವಾ ಅಂತ. ಏನಕ್ಕಂದರೆ ಕಣ್ಮುಂದೆ ಇರೋ ದೇವರವರು, ಅವ್ರನ್ನ ಬಿಟ್ಟು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಆ ರೀತಿಯಲ್ಲಿ ಅವರು ಒಂದು ಲೆಜೆಂಡ್ ಅಂತ ಹೇಳ್ಬೋದು. ನಾಲೆಜಲ್ಲಿ ಇರಲಿ, ಸಂಗೀತದಲ್ಲಿ ಇರಲಿ, ಬೇರೆ ಎಲ್ಲ ರಾಮಕಥೆ ಎಲ್ಲ ಕಥೆಗಳು ನಮಗೂ ಮ್ಯೂಸಿಕ್ ಪೀರಿಯಡಲ್ಲಿ ಹೇಳ್ತಾರೆ ಅವರು. ಸೊ ಆ ಥರ ತುಂಬ ನಾಲೆಜಬಲ್ ಪರ್ಸನ್. ಸೊ ಅವರು ನನಗೆ ತಂದೆ ಥರ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ. ನಾನು ಎಲ್ಲಿ ಕರೆದಿದ್ರು ಬಂದಿದ್ದೀರಾ. ಎಷ್ಟೇ ನಿಮಗೆ ಪ್ರೋಗ್ರಾಮ್ ಇರಲಿ, ನೀವು ನನಗೆ ನೀವು ನನಗೆ ಟೈಮ್ ಕೊಡ್ತೀರಾ. ಸೊ ಥ್ಯಾಂಕ್ ಯು ಸರ್. ಮಮತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅನನ್ಯ ಅವರು ಪ್ರಿನ್ಸಿಪಲ್ ಮೇಡಮ್ ಅವರು ಎಷ್ಟೋ ಬ್ಯುಸಿಯಲ್ಲಿನೂ ನಮಗೆ ಇದು ಬಂದು ಆಪರ್ಚುನಿಟಿ ನಾವು ಕೊಟ್ಟಿದ್ದೀವಿ. ಸೊ ಸರ್ ಮೇಡಮ್ ಬಂದು ಪ್ರೋಗ್ರಾಮ್ ನೋಡಿ ಇಷ್ಟೊತ್ತು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಅನನ್ಯಾಗೆ ಫುಲ್ ಸಪೋರ್ಟ್ ಇದ್ದಾರೆ ಅಂತ ಕವಿತಾ ಮ್ಯಾಮ್ ನನಗೆ ಹೇಳಿದರು. ಸೊ ಥ್ಯಾಂಕ್ ಯು ಮ್ಯಾಮ್, ಇಷ್ಟೊತ್ತಿಗೆ ಕೂತ್ಕೊಂಡು ನಿಮ್ಮ ಟೈಮ್ ಕೊಟ್ಟು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಕೃಷ್ಣಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನೀವು ಎಷ್ಟು ಬ್ಯುಸಿ ಅಂತ ನನಗೆ ಗೊತ್ತು, ಇದ್ರೂ ನಾವು ಕರೆದಿದ್ದಕ್ಕೆ ನೀವು ಬಂದು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು. ನನಗೆ ಯಾವಾಗಲೂ ಸರ್ ಪ್ರೈಸ್ ಮಾಡ್ತಾನೇ ಇರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಅನನ್ಯ ಬಗ್ಗೆ ಮಾತಾಡೋಣ. ಅನನ್ಯ ನನ್ನ ಕಡೆ ಸೇರಿ 1.5 ವರ್ಷ 2 ವರ್ಷ ಅಷ್ಟೇ ಇರ್ಬೋದು. ನಾನು ಚಿಕ್ಕ ವಯಸ್ಸಲ್ಲಿ ನಾನು ಟೀಚರ್ ಕಡೆ ಎಷ್ಟು ಪ್ರೈಸ್ ನನ್ನ ಟೀಚರ್ಗಳು ಎಷ್ಟು ನನಗೆ ಪ್ರೈಸ್ ಮಾಡಿದ್ದಾರೆ, ಎಕ್ಸ್ಪ್ರೆಷನ್ಸಲ್ಲಿ ಇರಲಿ ಎಲ್ಲದರಲ್ಲಿ ಇರಲಿ. ಈಗ ನನ್ನ ಕಡೆ ನಾನು ಪ್ರೈಸ್ ಮಾಡ್ತಾ ಇದ್ದೀನಿ ಅನನ್ಯನು. 2 ವರ್ಷದಲ್ಲಿ ಇಷ್ಟು ಬೇಗ ಇಂಪ್ರೂವ್ ಆಗ್ಬೋದಾ ಅನ್ನೋದು ನನಗೆ 20 ಇಯರ್ಸ್ ಎಕ್ಸ್ಪೀರಿಯನ್ಸಲ್ಲಿ ನನಗೆ ಆಶ್ಚರ್ಯವಾಗಿ ನಾನು ನೋಡಿದ್ದು ಅನನ್ಯನೇ. ಬಿಕಾಸ್ ಎಕ್ಸ್ಪ್ರೆಷನ್ಸ್ ಇರಲಿ, ಏನೇ ಇರಲಿ, ಸಡನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ತಾಳೆ. ಇನ್ನೊಂದು ವಿಷಯ, ಮಿನಿಮಮ್ 5 ಇಯರ್ಸ್ ಇಲ್ಲಾರ್ದೆ ಆ ಬಾಡಿ ಅಲೈನ್ಮೆಂಟ್ ಇರಲಿ, ಆ ಬಾಡಿ ಸ್ಟೈಲ್ ಇರಲಿ, ಗ್ರೇಸ್ ಇರಲಿ ಬರಲ್ಲ. ನನಗೆ ಗೊತ್ತಾಗಿ ನನ್ನ ಎಕ್ಸ್ಪೀರಿಯನ್ಸ್ ನನಗೂ ಬಂದಿಲ್ಲ, ಬೈ ಪ್ರಾಕ್ಟೀಸ್ ಬಂತು ಅಷ್ಟೇ. ಬಿಕಾಸ್ ನಮ್ಮ ಜೀನಲ್ಲಿ ಇಲ್ಲ, ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಡಾನ್ಸರೋ ಮ್ಯೂಸಿಷಿಯನ್ ಇಲ್ಲ. ಸೊ ಅವಳಿಗೆ ಅಫ್ಕೋರ್ಸ್ ಜೀನಲ್ಲಿ ಇದೆ ಅಂತ ಹೇಳ್ತಾರೆ. ಇದ್ರೂ ವಿತಿನ್ 2 ಇಯರ್ಸಲ್ಲಿ ಆ ಬಾಡಿ ಅಲೈನ್ಮೆಂಟ್ ಇರಲಿ, ಗ್ರೇಸ್ ಇರಲಿ, ಅದು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಶಿ ಇಸ್ ಅ ಗಾಡ್ ಗಿಫ್ಟೆಡ್ ಚೈಲ್ಡ್ ಅಂತಲೇ ನಾನು ಹೇಳ್ಬೋದು. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಅವಳಿಗೆ ಹೇಳ್ಕೊಡುವಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಅಯ್ಯೋ ಈ ಮಗು ಯಾವಾಗ ಅರಂಗೇಟ್ರ ಮಾಡುತ್ತೋ ಅಂತ. ಫಸ್ಟ್ ಗೆಜೆ ಪೂಜೆ ಇತ್ತು, ಈ ಮಗು ಬೇಗ ಗೆಜೆ ಪೂಜೆ ಮಾಡಿಸ್ಬೋದಲ್ಲ ಅಂತ. ಬಟ್ ತುಂಬ ಜನ ಕೇಳಿದ್ರು, ಯಾಕೆ ಮೇಡಮ್ ತುಂಬ ಬೇಗ ಮಾಡಿಸ್ತಾ ಇದ್ದೀರಾ, ನಮ್ಮ ಸ್ಟೂಡೆಂಟಿಗೆಲ್ಲ ಮಾಡಿಸಿಲ್ಲ, ನಮ್ಮ ಮಗುಗೆಲ್ಲ ಮಾಡಿಸಿಲ್ಲ ಅಂತ. ಆ ಥರ ಅಲ್ಲ, ಅವಳದು ಆ ರಿದಮ್ ಇರಲಿ, ಆ ತಾಳ ಬೇಸ್ ಇರಲಿ, ಲಯ ಇರಲಿ, ಅವಳು ಕ್ಯಾಚ್ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಅವಕಾಶ ಕೊಡೋಣ ಅಂತ ವಿತಿನ್ 2 ಇಯರ್ಸಲ್ಲಿ ನಾವು ಗೆಜ್ಜೆ ಪೂಜೆ ಮಾಡ್ತಾ ಇದ್ದೀವಿ. ಸೊ ಶಿ ಇಸ್ ಅ ಗಾಡ್ ಗಿಫ್ಟೆಡ್ ಚೈಲ್ಡ್ ಅಂತ ಹೇಳ್ಬೋದು. ಆಮೇಲೆ ಅನನ್ಯ, ನಿನಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯು ಗಾಟ್ ಸಚ್ ಅ ವಂಡರ್ಫುಲ್ ಪೇರೆಂಟ್ಸ್, ಸಚ್ ಅ ವಂಡರ್ಫುಲ್ ಪೇರೆಂಟ್ಸ್. ವೈ? ಬಿಕಾಸ್ ಈಗ ನಾನು ಚಿಕ್ಕಿರುವಾಗ ಡ್ಯಾನ್ಸ್ ಹೆಂಗೆ ಕಲ್ತಿದ್ದೀನಿ ಅಂದರೆ, ಮನೆಯಲ್ಲಿ ಗೊತ್ತಿಲ್ಲಾರ್ದು ಸೈಕಲಲ್ಲಿ ಅಂದರೆ 2 ರೂಪೀಸ್ ಕೊಟ್ಟದ 1 ಅವರಿಗೆ ಸೈಕಲ್ ಕೊಡ್ತಾರೆ ರೆಂಟ್ಗೆ. ಆ ಸೈಕಲ್ ತಗೊಂಡು ಒಂದು ಬ್ರಿಡ್ಜ್ ಬರುತ್ತೆ, ಆ ಬ್ರಿಡ್ಜ್ ದಾಟ್ಕೊಂಡು ಹೋಗಬೇಕು. ಹೋಗಿದ ಮೇಲೆ ಅಲ್ಲಿ ಮೇಡಮ್ ವೈಜಯಂತಿಮಾಲಾ ಬಾಲಿ ಗೊತ್ತಿರುತ್ತೆ ನಿಮಗೆ, ಆ್ಯಕ್ಟ್ರೆಸ್, ಅವ್ರದ್ದು ಅತ್ತೆ ಮಗಳಿದ್ದರು. ಹರ್ ನೇಮ್ ಇಸ್ ಸುಕನ್ಯಾ ಅಂತ ಹೇಳ್ತಾರೆ. ಆ ಸುಗುಣ ಮೇಡಮ್ ಅಲ್ಲಿ ಟೀಚ್ ಮಾಡ್ತಿದ್ರು. ಆ ಥರ ನಾನು ಹೋಗಿ ಕಲ್ತು ಬಂದೆ. ಮನೆಗೆ ಯಾರಿಗೂ ಗೊತ್ತಿಲ್ಲ. ಈಗ ನಮ್ಮನ್ನು ಸಾಕಿದವರು ಮಾವ ಮಾಮಿ ಎಲ್ಲ ಇಲ್ಲೇ ಇದ್ದಾರೆ.
ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಕನ್ನಡ ಬರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಇದು. ಆ ಥರ ಹೋಗಿ ನಾನು ಕಲ್ತ್ಕೊಂಡು ಬಂದೆ. ಆಮೇಲೆ ನಂದು ಇಷ್ಟ ನೋಡಿ ಅವರು ಟೀಚ್ ಮಾಡೋಕ್ಕೆ ಶುರು ಮಾಡಿದರು. ಬಟ್ ನನಗೆ ಬೇಗ ಮದುವೆ ಆಗಿದೆ, 20 ಇಯರ್ಸ್ಗೆ ಆಗಿದೆ. ಸೊ ಅಲ್ಲಿಂದ ಮತ್ತೆ ನಂದು ಡಾನ್ಸ್ ಪಯಣ ಶುರು ಮಾಡಿದ್ದೀನಿ ನಾನು. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆವಾಗೆಲ್ಲ ಅಷ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಮನೆಯಲ್ಲಿ. ಮದುವೆ ಆಗಿದ್ಮೇಲೆ ಸ್ಟಾರ್ಟ್ ಮಾಡಿದ್ರು ಗಂಡ ಮನೆಯಲ್ಲಿ ಕೊಟ್ಟಿದ್ದಾರೆ. ಬಟ್ ಈವನ್ ನಮ್ಮ ಅಪ್ಪ ಇರಲಿ, ಅಜ್ಜ ಇರಲಿ, ಎಲ್ಲರೂ ಇವರೆಲ್ಲ ಏನು ಹೇಳಲಿಕ್ಕೆ ಶುರು ಮಾಡಿದೆ ಅಂದರೆ, ಏನಕ್ಕೆ ಬೇಕು ನಿನಗೆ, ಈಗ ಸುಮ್ಮನೆ ಸಂಸಾರ ಮಾಡ್ಕೋಬಾರ್ದು, ಇದೆಲ್ಲ ಏನಕ್ಕೆ ಬೇಕು ಅನ್ನೋ ಥರ. ಇವರಂತ ಇಲ್ಲ, ಎಲ್ಲರೂ ಅದನ್ನೇ, ಏನಕ್ಕೆ ಬೇಕು, ಇದು ಮಾಡಿ ಏನು ಮಾಡ್ತೀಯಾ. ಆಮೇಲೆ ನಮಗೆ ಅಜ್ಜಕ್ಕೆ ತುಂಬ ಕೋಪ ಇತ್ತು. ಬರೀ 300 ರೂಪಾಯಿ ತೊಗೊಳ್ತೀಯ ಸ್ಟೂಡೆಂಟ್ ಕಡೆ, ಆ 300 ರೂಪಾಯಿ ಬೇಕಾ, ಕೈ ಇಟ್ಟು 300 ರೂಪಾಯಿ ತೊಗೊಂಡು ಡ್ಯಾನ್ಸ್ ಹೇಳ್ಕೊಡ್ತೀಯ, ಇದೆಲ್ಲ ಬೇಕಾ ಅಂತ ಮನೆಯಲ್ಲಿ ಇರೋರೇ ಹೇಳೋದು ಶುರು ಮಾಡಿದರು. ಆಮೇಲೆ ಹೊರಗೇನೋ ಈವನ್ ರಿಲೇಟಿವ್ಸ್ ಇರಲಿ, ಯಾರೇ ಇರಲಿ, ಬಿಕಾಸ್ ಆ ಕಾಲದಲ್ಲಿ ಹಂಗಿತ್ತು. ನಾನು ಹೇಳೋದು 20 ಇಯರ್ಸ್ ಬ್ಯಾಕ್, 25 ಇಯರ್ಸ್ ಬ್ಯಾಕ್ ಆ ಥರ ಒಂದು ನಮಗೆ ಇತ್ತು. ಬಟ್ ಈಗ ಹಂಗಿಲ್ಲ. ವೈ ಬಿಕಾಸ್ ಎಲ್ಲರೂ ನಾವು ಇದು ಮಾಡ್ತಾಯಿದ್ದೀವಿ. ಆಮೇಲೆ ಕವಿತಾ ಮ್ಯಾಮ್ ಇರಲಿ, ಹರ್ಷ ಸರ್ ಇರಲಿ, ಎಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ ಅನನ್ಯ ಮಗುಗೆ ಅಷ್ಟು ಎನ್ಕರೇಜ್ಮೆಂಟ್ ಇದೆ. ಈವನ್ ಈ ಪ್ರೋಗ್ರಾಮ್ಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವರೇ ನೋಡಿ ಮಾಡಿದ್ದು, ಈಚ್ ಆ್ಯಂಡ್ ಯಾವುದು ಬಿಟ್ಟಿಲ್ಲ. ನಾನು ಎಷ್ಟು ನಾನು ಇದು ಇಷ್ಟ ಆಗ್ಬೋದು, ಇದು ಇಷ್ಟು ಖರ್ಚಾಗ್ಬೋದು ಅಂತ ಹೇಳಿದ್ದೀನಿ. ಬಟ್ ಅದಕ್ಕಿಂತ ಜಾಸ್ತಿ ಕ್ವಾಲಿಟಿ ಇರಲಿ, ಏನೇ ಇರಲಿ, ಎಲ್ಲೋ ನೋಡಿ ಹೋಗಿ ಬಂದು ಎಲ್ಲನೂ ಡ್ರೆಸ್ ಸ್ಟಿಚ್ ಮಾಡೋದಿರಲಿ, ಕಾಸ್ಟ್ಯೂಮ್ಸ್ ಇರಲಿ, ಈವನ್ ಮೇಕಪ್ ಇರಲಿ, ಎಲ್ಲ ಒಂದೊಂದು ನೋಡಿ ಅನನ್ಯಾಗ ಮಾಡಿದ್ದಾರೆ. ನಾಟ್ ಓನ್ಲಿ ದ್ಯಾಟ್, ದಿನ ಪ್ರಾಕ್ಟೀಸ್ಗೆ ಬರ್ತಾಳೆ. ಈ ವೀಕ್ಲಿ 2 days 3 days ಅಲ್ಲ, ದಿನ ಕರ್ಕೊಂಡು ಬರ್ತಾರೆ. ಮ್ಯಾಮ್ ಬ್ಯುಸಿಯಾಗಿದ್ದರೆ ಹರ್ಷ ಸರ್ ಕರ್ಕೊಂಡು ಬರ್ತಾರೆ, ಅವರು ಬ್ಯುಸಿ ಇದ್ದರೆ ಕವಿತಾ ಮ್ಯಾಮ್ ಕರ್ಕೊಂಡು ಬರ್ತಾರೆ. ಆ ಥರ ಬಂದು ಅವ್ಳಿಗೆ ಎನ್ಕರೇಜ್ ಮಾಡಿ ಇಷ್ಟು ದೂರ. ಸೊ ಅನನ್ಯ ಅಮ್ಮ ಅಪ್ಪನ ಮಾತೇನು ಬಿಡಬೇಡಿ, ಅವ್ರ ಮಾತೇನು ಹೇಳ್ಕೊಂಡು ನೀವು ಮುಂದೆ ಇಂಪ್ರೂವ್ ಮಾಡಬೇಕು. ಬೇಗನೆ ನೀನು ಅರಂಗೇಟ್ರ ಮಾಡ್ತೀಯ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಅನನ್ಯ. ನಾನು ಅನನ್ಯ ಕಡೆಯಿಂದ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಪ್ರೌಡ್ ಆಫ್ ಯು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆಲ್ ಆಫ್ ಯು, ವ್ಯೂವರ್ಸ್, ಮೈ ರಿಲೇಟಿವ್ಸ್, ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ವಾವ್, ಎಂತಹ ಗುರು ಶಿಷ್ಯರ ಸಮಾಗಮ, ಸಂತೃಪ್ತಿಯ ಕ್ಷಣ. ಜೋರಾದ ಚಪ್ಪಾಳೆ ಬರಬೇಕು ಗುರು ಮತ್ತು ಶಿಷ್ಯರಿಗೆ ಹಾಗೂ ಆಕೆಯ ಪೋಷಕರಿಗೆ. ತಂಬೂರಿ ಮೀಟಿದವ, ರಾಗ ಸಿಂಧು ಭೈರವಿ, ತಾಳ ಆದಿತಾಳ, ಕಂಪೋಸರ್ ಪುರಂದರದಾಸರು. ತಂಬೂರಿ ಮೀಟಿದವ ಎಂಬುದು ನಾದೋಪಾಸನೆ ಮತ್ತು ಸಂಗೀತದ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಸಾರುವ ಅದ್ಭುತ ಭಕ್ತಿಗೀತೆ. ಈ ಕೃತಿಯಲ್ಲಿ ಪುರಂದರದಾಸರು ನಿಜವಾದ ಭಕ್ತಿ ಹೊರಗಿನ ಆಚರಣೆಗಳಲ್ಲಿ ಮಾತ್ರವಲ್ಲ, ಅಂತರಂಗದ ಶುದ್ಧತೆ ಮತ್ತು ದೈವ ನಾಮಸ್ಮರಣೆಯಲ್ಲಿ ಅಡಕವಾಗಿದೆ ಎಂಬುದನ್ನು ಸಾರುತ್ತಾರೆ. ಸಿಂಧು ಭೈರವಿ ರಾಗದಲ್ಲಿ ರೂಪುಗೊಂಡಿರುವ ಈ ಕೃತಿ ತನ್ನ ಭಾವಪೂರ್ಣತೆ ಹಾಗೂ ಸರಳ ಮಧುರತೆಯಿಂದ ಕರ್ನಾಟಿಕ್ ಸಂಗೀತ ಮತ್ತು ಭರತನಾಟ್ಯ ಎರಡರಲ್ಲಿಯೂ ಸಹ ಜನಪ್ರಿಯವಾಗಿದೆ. ಚಪ್ಪಾಳೆಯೊಂದಿಗೆ ಅನನ್ಯಾಳನ್ನು ಸ್ವಾಗತಿಸೋಣ. ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಾಳವ ತಟ್ಟಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಾಳವ ತಟ್ಟಿದವ, ಸುರರೊಳು ಸೇರಿದವ, ತಂಬೂರಿ ಮೀಟಿದವ, ಭವಾಬ್ಧಿ ದಾಟಿದವ.
ಕಟ್ಟಿದವ ಗೆಜೆಯ ಕಟ್ಟಿದವ ಕಳರದೆಯ ಮೆಟ್ಟಿದವ ಗೆಜೆಯ ಕಟ್ಟಿದವ ಕಳರದೆಯ ಮೆಟ್ಟಿದವ ಗೆಜೆಯ ಕಟ್ಟಿದವ ಕಳರದೆಯ ಮೆಟ್ಟಿದವ ಗಾನವ ಪಾಡಿದವ ಗಾನವ ಪಾಡಿದವ ಹರಿಮೂರ್ತಿ ನೋಡಿದವ ಗಾನವ ಪಾಡಿದವ ಹರಿಮೂರ್ತಿ ನೋಡಿದವ ಭವಾಬ್ಧಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ಹುಟ್ಟಿದವ ಭವಾಬ್ಧಿ ದಾಟಿದವ ವಿಠಲನ ನೋಡಿದವ 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 ಪುರಂದರ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ ವಿಠಲ ಜಯ ಜಯ ವಿಠಲ ಜಯ ಹರಿ ವಿಠಲ ಜಯ ಜಯ ವಿಠಲ. ಎಲ್ಲರೂ ಒಂದು ಕ್ಷಣ ಮೈ ಮರೆತದ್ದಂತೂ ನಿಜ ಅಲ್ವಾ? ನಿಜವಾಗ್ಲೂ ಅದ್ಭುತವಾದಂತಹ ವಿಠಲನ ನೃತ್ಯ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಪೋಷಕರ ಪ್ರೋತ್ಸಾಹ, ಪೋಷಕರ ಆಸೆ ಹಂಬಲ, ಗುರುಗಳ ಶ್ರಮಕ್ಕೆ ತಕ್ಕಂತೆ ಅನನ್ಯ ಈ ಒಂದು ಸಾಧನೆಗೆ ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಬಂದಿರುವುದು ನಿಜವಾಗ್ಲೂ ಸಂತಸದ ವಿಷಯ ಅಂತಲೇ ಹೇಳ್ಬೋದು. ಗುರುಗಳ ಸಾರ್ಥಕತೆಯ ಭಾವ ಕಾಣ್ತಾ ಇದೆ, ಅನನ್ಯಾಳ ಶ್ರದ್ಧೆ ಕಾಣ್ತಾ ಇದೆ, ಅನನ್ಯಾಳ ಆಸಕ್ತಿ ಕಾಣ್ತಾ ಇದೆ, ಪೋಷಕರ ಪ್ರೀತಿ ಮತ್ತು ಪ್ರೋತ್ಸಾಹ ಕಾಣ್ತಾ ಇದೆ. ಇಂದಿನ ಈ ಮೊಬೈಲ್ ಯುಗದಲ್ಲಿ ಮಕ್ಕಳಲ್ಲಿ ಈ ರೀತಿಯ ಕಲೆ, ಸಾಹಿತ್ಯ, ಸಂಸ್ಕೃತಿ ಅಂತಕ್ಕಂಥದ್ದು ಅಡಕವಾಗಿರಬೇಕು ಅಂತ ಹೇಳ್ತಾ, ಮುಂದಿನ ಪೀಳಿಗೆವರೆಗೂ ನಾವು ಇದನ್ನು ತಗೊಂಡು ಹೋಗಬೇಕು ಅಂತ ಹೇಳ್ತಾ, ಅನನ್ಯ ಮತ್ತು ಆಕೆಯ ಕುಟುಂಬಕ್ಕೆ ಶುಭವಾಗಲಿ ಅಂತ ಚಪ್ಪಾಳೆಯ ಮೂಲಕ ಪ್ರೀತಿಯಿಂದ ಹಾರೈಸೋಣ. ರಾಮಚಂದ್ರಾಯ ಜನಕ ಎಂಬುದು ಭಗವಾನ್ ಶ್ರೀರಾಮನ ಸ್ತುತಿಯಲ್ಲಿ ಹಾಡುವ ಸಾಂಪ್ರದಾಯಿಕ ಮಂಗಳಗೀತೆ. ಈ ಕೃತಿಯು ಭಕ್ತಿ, ಕೃತಜ್ಞತೆ
ಶಾಂತಿ ಮತ್ತು ಸರ್ವರ ಕಲ್ಯಾಣಕ್ಕಾಗಿ ಪ್ರಾರ್ಥನೆಯನ್ನು ವ್ಯಕ್ತಪಡಿಸುತ್ತದೆ. ರಾಗ ಕುರುಂಜಿ, ತಾಳ ಆದಿತಾಳ, ಕಂಪೋಸರ್ ಭದ್ರಾಚಲ ರಾಮದಾಸ್. ಇದೀಗ ಮಂಗಳಂ ನೃತ್ಯ. ஆசை முகம் குழலாட பாவை தவம் உனக்காக நாடி வரும் நிழலாக துணையாக வா. நான் நிலமும் திரையாட வாழ்த்தி வரும் மதியாட வேறுமைகள் ஒளியாட வழியாக வா. ஆசை முகம் உனக்காக நாணங்களும் எதற்காக ஓடும் நதி புனலாட உறவாட पवनज स्तुति पात्र पावन चरित्र रवि सोमवर नेत्र रमणीय गात्र सीता कल्याण वैभोग में राम कल्याण वैभोग में परमेशनुत गीत भव जलधि पोर करणि कुल संजात त्यागराजनुत सीता कल्याण वैभोग में राम कल्याण वैभोग रामचन्द्राय जनकराजजा मनोहराय मामकाभीष्टाय महितमङ्गलम् कोसलेशाय मन्दहासदासपोषणाय वासवादिसर्वदाय मङ्गलम् चारुकुङ्कुमोपेतचन्दनादिचर्चिताय हारकटकशोभिताय मङ्गलम् कलितरत्नकुण्डलाय तुलसीवनमालिकाय जलदसदृशदेहाय चारुमङ्गलम् देवकी सुपुत्राय देवदेवोत्तमाय भावज गुरुवराय भव्यमङ्गलम् पुण्डरीकाक्षाय पूर्णचन्द्राननाय अण्डजातवाहनाय अतुलमङ्गलम् विमलरूपाय विविधवेदान्तवेद्याय सुखचित्तकामिदाय शुभ्रमङ्गलम् रामदासमृदुलहृदय तामरसनिवासाय स्वामि भद्रगिरिवराय सर्वमङ्गलम् रामदासमृदुलहृदय तामरसनिवासाय स्वामि भद्रगिरिवराय सर्वमङ्गलम् रामदासमृदुलहृदय तामरसनिवासाय स्वामि भद्रगिरिवराय सर्वमङ्गलम् स्वामि भद्रगिरिवराय सर्वमङ्गलम् स्वामि भद्रगिरिवराय सर्वमङ्गलम्
चक्रवर्ती तनूजाय सार्वभौमाय मङ्गलम् चक्रवर्ती तनूजाय सार्वभौमाय मङ्गलम् सार्वभौमाय मङ्गलम् मङ्गलम् ವ್ಯೂವರ್ಸ್ಗೆ ಒಂದು ಕ್ವೆಶನ್. ನೀವು ಎಷ್ಟು ಜನ ಈ ಥರ ಗೆಜ್ಜೆ ಪೂಜೆ ಅರಂಗೇಟ್ರಮ್ ಎಲ್ಲ ಅಟೆಂಡ್ ಮಾಡಿದ್ದೀರಾ? ಸ್ವಲ್ಪ ಕೈ ಎತ್ತಿ. ಓಕೆ, ನೀವು ಅಟೆಂಡ್ ಮಾಡುವಾಗ ಆ ಸ್ಟೂಡೆಂಟು ಭಕ್ತಿ ರಸದಲ್ಲಿ ಕಣ್ಣಲ್ಲಿ ನೀರು ಬಂದಿದ್ದು ನೋಡಿದ್ದೀರಾ? ನಾನು ನೋಡಿಲ್ಲ, ಅನನ್ಯನೇ ಫಸ್ಟ್ ನೋಡ್ತಾ ಇದ್ದೀನಿ. ನಮ್ಮ ಕಣ್ಣಲ್ಲಿ ಕಣ್ಣೀರು ಬರೋದು ಅದು ನಾರ್ಮಲ್, ಬಿಕಾಸ್ ವಿ ಆರ್ ಟೀಚರ್ಸ್. ನಮಗೆ ಆ ಭಾವನೆ ಎಲ್ಲ ಗೊತ್ತಿರುತ್ತೆ. ಭಕ್ತಿರಸ ಇರಲಿ, ಶೃಂಗಾರ ಇರಲಿ, ಅದೆಲ್ಲ ನಮಗೆ ಗೊತ್ತಿರುತ್ತೆ. ಈ ಮಗುಗೆ ಗೊತ್ತಾಗಿ ಈ ಥರ ಮಾಡಿದ್ದು ನಾನು ಫಸ್ಟ್ ಟೈಮ್ ನೋಡಿ. ಜೋರಾದ ಚಪ್ಪಾಳೆ ಬರಬೇಕು ಈ ಸುಂದರ ಕ್ಷಣಕ್ಕೆ. ಅವಿಸ್ಮರಣೀಯವಾದಂಥ ಕ್ಷಣ, ನಿಜವಾಗ್ಲೂ ಸಾರ್ಥಕತೆಯ ಕ್ಷಣ. ಶುಭವಾಗಲಿ. ಅನನ್ಯಾಳ ತಂದೆ ತಾಯಿ ಅನ್ನುವ ಮಟ್ಟಿಗೆ ಈ ಪುಟ್ಟ ಬಾಲಕಿ ಯುವತಿ ಸಾಧನೆ ಮಾಡಿರುವುದು ನಿಜವಾಗ್ಲೂ ಅತ್ಯದ್ಭುತ. ಅವರ ತಂದೆ ತಾಯಿಗಳಿಗೂ ಸಹ ಶುಭವಾಗಲಿ. ಅವರು ಸಹ ಕಣ್ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಕ್ಷಣ ತಂದೆ ತಾಯಿಗಳ ಪಾಲಿಗೆ ನಿಜವಾಗ್ಲೂ ಅದನ್ನು ಯಾವ ಪದ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕುಟುಂಬಕ್ಕೆ ಶುಭವಾಗಲಿ, ಅನನ್ಯಾಳ ಬದುಕು ಹಸನಾಗಲಿ ಅಂತ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ವಂದನಾರ್ಪಣೆಯನ್ನು ಮಾಡಲಿಕ್ಕೋಸ್ಕರ ಅನನ್ಯಾಳ ಪೋಷಕರು ವೇದಿಕೆಗೆ ಬರಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಥರ ಅನನ್ಯ ಡ್ಯಾನ್ಸಲ್ಲಿ ಔಟ್ಪುಟ್ ಬರಲಿಕ್ಕೆ ಮ್ಯೂಸಿಷಿಯನ್ಸ್ ಮುಖ್ಯ ಕಾರಣವಾಗಿದ್ದಾರೆ. ಅಶ್ವಥ್ ಸರ್ ತುಂಬ ಧನ್ಯವಾದಗಳು. ಶ್ರೀನಿಧಿ ಮ್ಯಾಮ್ ತುಂಬಾ ಥ್ಯಾಂಕ್ಸ್. ಆಮೇಲೆ ಯೋಗೇಂದ್ರ ಸರ್ ತುಂಬ ಥ್ಯಾಂಕ್ಸ್. ನಾನು ಕನ್ನಡದಲ್ಲಿ ಈ ವರ್ಡ್ ನನಗೆ ಬರಲ್ಲ, ಸೊ ತಮಿಳಲ್ಲಿ ಹೇಳ್ತೀನಿ. ಪಿಚ್ಚಿ ಒದರಿಟಾಂಗ ಸರ್, அவங்க 3 பேரும் ಪಿಚ್ಚಿ ಒದರಿಟಾಂಗ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮಗೆ ಇನ್ನೂ ಒಳ್ಳೆ ಪ್ರೋಗ್ರಾಮ್ಗೆ ನೀವು ಸಪೋರ್ಟ್ ಆಗಿ ಇರಬೇಕು. ಥ್ಯಾಂಕ್ ಯು ಸೋ ಮಚ್. So, good evening to everyone gathered here today. On behalf of our family, we offer our heartfelt namaskaram and gratitude to each one of you for being here, for sharing your time and blessing Ananya on this auspicious occasion of Gejje Puja. This day means a lot to us as parents. It is a milestone filled with emotion, faith, and gratitude. And the first person we wish to bow down with immense respect is Vidushi Mahi Verma. Your guidance has been much more than teaching dance. Your patience and constant encouragement has not only shaped Ananya's art but her character and devotion to Bharatanatyam. We are truly blessed and announced to have you as a guru, ma'am. Our sincere thanks for holding her hand and walking with her in this journey. Thank you so much. We next express our sincere gratitude to our esteemed chief guests, Mamta ma'am, Ravi Prakash sir, Chintanpalli Ramesh sir, and Srinivas Murthy sir. Your gracious presence today and your kind words and your blessings have added great value to this occasion. Thank you. A dance performance comes alive because of the musician behind it, and today was no doubt about it, sir. We are truly thankful to great artists who pour their arts into every note and rhythm. Our sincere thanks to Vidushri Srinidhi on soulful vocal support, Vidwan Ashwath Narayan sir on Mridangam, and Vidwan R. Yogendra on violin. Your music truly brought it life to Ananya's performance. My heartfelt thanks to one of my sister, Gayatri Narsimhan,
for introducing us to wonderful soul Mr. Madhu of Universal Rasikas. A special note of appreciation for his entire team for capturing precious moment so beautifully through photographs and videos. These memories will stay close to our hearts forever. With their continuous support, silent and yet powerful strength and constant blessing have carried us through every step of this journey. None other than my mother-in-law and father-in-law, who I call them as Amma and Appa. Thank you so much for being a strength for us. Amma and Appa, you both always are the world to us. This celebration would not have been possible without you. To all our relatives and friends and well-wisher, thank you for being here. Your love, encouragement, blessing and presence have made this day even more special. We are truly thankful to each and one of you. And finally, my dear Ananya, watching you on this stage today was an emotional moment. We will cherish forever every step you danced, carried your effort, discipline, dedication, and love for this heart. We have seen your early morning struggle, your practice sessions, your tired days, and your determination to keep going. We have watched you grow, not just as a dancer, but as a devoted and sincere learner. And today, you filled our hearts with pride beyond words. This day will forever remain etched in our hearts as one of the most memorable days of our lives as parents. May your journey in Bharatanatyam continue with dedication and divine grace always guiding you. Once again, bottom of my heart, thank you for all being here, making this occasion truly memorable. Thank you so much to everyone. With this, we are happy to announce the food is ready. Please proceed and enjoy your meal. Thank you so much. And special thanks to anchor ma'am, Asha ma'am. Thank you so much. ನಿಮ್ಮ ಕನ್ನಡ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಶಿ ಈಸ್ ಮೈ ಕೊಲೀಗ್. ಸೊ ನಮ್ಮ ಪ್ರೋಗ್ರಾಮ್ ಎಲ್ಲರಿಗೂ ಮ್ಯಾಮೇ ಈಗ ನೋಡಿದ್ರಲ್ಲ ಅವ್ರು ಕನ್ನಡ. ಸೊ ಬೇಗ ನನಗೆ ಕನ್ನಡ ಹೇಳಿಕೊಡಿ ಮ್ಯಾಮ್ ಈ ಥರ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ಆಶಾ ಮ್ಯಾಮ್. ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಅವಕಾಶ ಮಾಡಿಕೊಟ್ಟಂತಹ ಮಹಿವಮ್ಮ ಮ್ಯಾಮ್ಗೂ ಮತ್ತು ಅನನ್ಯ ಪೋಷಕರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಸಹ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.